ಗೊತ್ತಾಯ್ತು ಲೋಟ ಕೊಡು. ನಂದಿನಿ 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 ಅಮ್ಮ ಕರೀತಾ ಇದ್ದಾರೆ. ಹಾಲು ಕಾಯಿಸಿ ಕಾಫಿ ಮಾಡ್ಕೊಂಡು ಹೋಗು. ಆಯ್ತಪ್ಪ. ಅಪ್ಪ ಇನ್ನೊಂದು ಲೋಟ ಕೊಡಪ್ಪ. ಸಾಕು ಕಣಮ್ಮ, ಸಂಜೆ ಕುಡಿ. ಅಪ್ಪ ಪ್ಲೀಸ್ ಅಪ್ಪ, ಇನ್ನೊಂದೇ ಒಂದು ಲೋಟ. ಸರಿ ಕೊಡು. ನಂದಿನಿ ನಂದಿನಿ ಬಂದೆ ಅಪ್ಪ. ಯಾಕಮ್ಮ ಕೂಗಿದ್ದು? ನಂದಿನಿ ಸ್ಕೂಲ್
ಆಯ್ತಮ್ಮ. ಅಮ್ಮ, ಕಾಫಿ ತಗೋ. ನಂದಿನಿ, ಕಾಫಿ ಕೊಡ್ತೀಯಾ? ಓ ರಮಣ, ಹಾ, ಏನ್ ಡೈರಿ ಕೊಟ್ಟೇನು? ಬೆಳಿಗ್ಗೆ ಅಲ್ಲಿಗೆ ಹೋಗ್ತಾ ಇರೋದು. ನೀನೇನು ಈ ಕಡೆ ಬಂದಿದ್ಯಾ? ಏನಿಲ್ಲ, ಆ ಶಿವರಾಮಣ್ಣನ ಹಸು ಇದೆಯಲ್ಲ ಅದನ್ನ ಹಿಂಗ್ ತಗೊಂಡೆ ಹಿಂಗ್ ಕೊಟ್ಬಿಟ್ಟ ನೋಡಿ, ಜನ ಜನ ಅಂತ ಹಣ. ರಮಣ, ಏನೇ ಹೇಳು, ನಿನ್ ಹಸುನ ತುಂಬಾನೇ ಚೆನ್ನಾಗಿ ಸಾಕಿದ್ಯಾ. ಎಷ್ಟು ಪೊಗದಸ್ತಾಗಿದೆ ನೋಡು. ಅಲ್ಲ ಯಾಕೆ ನಿನಗ್ ನನ್ ಕಾಮಧೇನು ಮೇಲೆ ಕಣ್ಣ? ಹಂಗಲ್ವೋ, ನಾನು ವ್ಯಾಪಾರಸ್ಥ ಅಲ್ವಾ, ಹಂಗೆ ಕೇಳಿದೆ ಅಷ್ಟೇ. ಅಪ್ಪ, ಅಂಕಲ್ ಕೊಡು. ಥ್ಯಾಂಕ್ ಯು ಪುಟ. ರಮಣ, ಹ್ಮ್, ನಿನಗೇನಾದ್ರೂ ಕಷ್ಟ ಆದ್ರೆ ಈ ಹಸುನ ನನ್ ಕೊಟ್ಬಿಡು, ಇವಾಗ್ಲೇ ಕೊಡ್ತೀನಿ ಕೊಡು ಅಡ್ವಾನ್ಸ್. ಮರ್ಯಾದೆಯಿಂದ ಕಾಫಿ ಕುಡಿ ಹೋಗು, ಇಲ್ಲಾಂದ್ರೆ ಗೊತ್ತಲ್ಲ. ಸರಿ ಬಿಡು, ಬರ್ತೀನಿ ಪುಟಿ. ಸಕ್ಕತ್ತಾಗಿದೆ. ಸರಿ ನಂದಿನಿ, ಬ್ಯಾಗ್ ತಗೊಂಬ, ಸ್ಕೂಲ್ಗೆ ಹೋಗೋಣ. ನಂದಿನಿ ಬಾ. ಹಾ ಬಂದೆ. ಹ್ಮ್ ಹೋಗೋಣ. ಈಗ ನಿನ್ನ ಸ್ಕೂಲಿಗೆ ಬಿಡ್ತೀನಿ, ಹೋಗೋಣ. ಹಾ, ನಮಸ್ಕಾರ ಅಣ್ಣ. ನಮಸ್ಕಾರ. ಪಕ್ಕಕ್ಕಿರ್ಲಿ, ಮೊದಲು ಹಣ ಬರ್ಲಿ. ಒಂದು 15 ದಿವಸ ಕೊಟ್ಬಿಡ್ತೀನಿ. ಮನೆಯವರೆಗೆ ಆಪರೇಷನ್ ಆಗಿತ್ತು, ಕೊಡಕ್ಕಾಗಿರ್ಲಿಲ್ಲ. ನೀನು ಒಳ್ಳೆಯವನು, ಮರ್ಯಾದಸ್ಥ ಅಂತ ಸುಮ್ಮನೆ ಇದ್ದೀನಿ. ಅದನ್ನೇ ಪಾಠ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ನನಗೆ ಮುಂದಿನ ವಾರ ಹಣ ಚುಕ್ತ ಆಗ್ಲೇಬೇಕು. ಸರಿ ಅಣ್ಣ, ಆಯ್ತಣ್ಣ, ಕೊಟ್ಬಿಡ್ತೀನಿ. ಹುಷಾರ್. ಬಾಯಪ್ಪ. ನಂದಿನಿ, ಯಾಕಮ್ಮ ಸೊಕ್ಕಿದ್ಯಾ? ಅಪ್ಪ, ನಿಮ್ಗೆ ನಾನೊಂದು ಮಾತು ಹೇಳ, ಬೇಜಾರು ಮಾಡ್ಕೋಬೇಡಿ. ಇಲ್ಲ ಮಗಳೇ, ಹೇಳು. ನಿಮ್ಮನ್ನ ಅಂಕಲು ರೋಡಲ್ಲಿ ನಿಲ್ಸಿ ಹಣ ವಾಪಸ್ ಕೊಡು ಅಂತ ಕೇಳಿದ್ದಕ್ಕೆ ನಂಗೆ ತುಂಬಾ ಬೇಜಾರಾಯ್ತು. ಸಾಲ ಅಂತ ತಗೊಂಡ್ಮೇಲೆ ವಾಪಸ್ ಕೊಡ್ಬೇಕಲ್ಲಮ್ಮ. ಸಾಲ ತಗೊಂಡ್ಮೇಲೆ ವಾಪಸ್ ಕೊಡ್ಬೇಕು ನಿಜ,
ಮೋಸ ಮಾಡಬಾರ್ದು. ಆದ್ರೆ ಅವ್ರ ಹತ್ರ ಎಲ್ಲ ಬಡ್ಡಿ ಜಾಸ್ತಿ. ಯಾಕಪ್ಪ ಸಾಲ ತಗೊಂಡೆ? ಅಮ್ಮನ ಆಪರೇಷನ್ಗೆ ಅರ್ಜೆಂಟ್ ಹಣ ಬೇಕಿತ್ತಮ್ಮ, ಅದಕ್ಕೆ ತಗೊಂಡೆ. ಬೇಗ ತೀರಿಸ್ಬಿಡ್ತೀನಿ. ನೀನ್ ಇದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಕ್ಲಾಸಿಗೆ ಟೈಮ್ ಆಗುತ್ತೆ, ಹೊರಡು. ಅಪ್ಪ, ನೀವ್ ಯಾಕೆ ಬ್ಯಾಂಕಲ್ಲಿ ಸಾಲ ತಗೊಂಡು ಇವ್ರಿಗೆ ತೀರ್ಸ್ಬಾರ್ದು? ಬ್ಯಾಂಕಲ್ಲಿ ಬಡ್ಡಿನೂ ಕಡಿಮೆ. ಬ್ಯಾಂಕಲ್ಲಿ ನಮ್ಮಂತವ್ರಿಗೆ ಸಾಲ ಕೊಡಲ್ಲಮ್ಮ. ಈಗ ವಿಷಯ ಬಿಡು, ಕ್ಲಾಸಿಗೆ ಟೈಮ್ ಆಗುತ್ತೆ, ನೀನ್ ಹೋಗಮ್ಮ. ಆಯ್ತಪ್ಪ. ಆದಷ್ಟು ಬೇಗ ಈ ನಂಜುಂಡನ್ ಸಾಲ ತೀರಿಸಲೇಬೇಕು. ಮಗಳ ಮುಂದೆ ಹೀಗಾಯ್ತಲ್ಲ. Group, attention! Standardize. Attention! For the day. Education is not the learning of facts, training of the mind to think. ಆಲ್ಬರ್ಟ್ ಐನ್ಸ್ಟೈನ್. ಶಿಕ್ಷಣವು ಕೇವಲ ತತ್ವಗಳನ್ನು ಕಲಿಯುವ ಪ್ರಕ್ರಿಯೆಯಲ್ಲ, ಆದರೆ ಚಿಂತನೆಗೆ ಮನ್ನಣೆ ನೀಡುವ ಕಲಿಕೆಯಾಗಿದೆ. ಥ್ಯಾಂಕ್ ಯು ಫಾರ್ ಆಲ್. ಎಲ್ಲರಿಗೂ ಶುಭೋದಯ. ಪ್ರೀತಿಯ ಮುದ್ದು ಮಕ್ಕಳೇ, ಪರೀಕ್ಷೆ ಹತ್ರ ಬರ್ತಾ ಇದೆ. ಆದರೆ ಅದಕ್ಕೂ ಮೊದಲು ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಇದೆ. ಈ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸೇರಲು ಇಚ್ಛಿಸುವ ಆಸಕ್ತಿ ಇರುವ ವಿದ್ಯಾರ್ಥಿಗಳು ತಮ್ಮ ತರಗತಿಯ ಶಿಕ್ಷಕರಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳುವುದು. ಪರೀಕ್ಷೆಗೆ ಚೆನ್ನಾಗಿ ಓದಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇನೆ. ವೆರಿ ಗುಡ್ ಮಾರ್ನಿಂಗ್. ಸಿಟ್ ಡೌನ್. ಎಕ್ಸಾಮ್ಸ್ಗೆಲ್ಲ ಚೆನ್ನಾಗಿ ಓದ್ತಿದ್ದೀರಾ? ಈಗ ನಾನು ಕನ್ನಡದಲ್ಲಿ ಕೆಲವು ಕ್ವೆಶ್ಚನ್ಸ್ ಗಳನ್ನ ಮಾರ್ಕ್ ಮಾಡಿಸ್ತೀನಿ. ಅದಕ್ಕೆ ನಾಳೆ ಬಂದಾಗ ಆನ್ಸರ್ ಹೇಳ್ಬೇಕು. ಓಕೆನಾ? ಗುಂಡನೆಯ ಕಲ್ಲು ಎಲ್ಲಿತ್ತು? ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತ್ತು? ಸದಾ ಉರಿಯುತ್ತಿರಬಹುದಾದದ್ದು ಯಾವುದು? ಬಾರ್ಬರ ಯಾವ ಸಮಸ್ಯೆಯಿಂದ ಬಳಲುತ್ತಿದ್ದಳು? ಎಲ್ಲರೂ ನೋಟ್ ಮಾಡ್ಕೊಂಡ್ರಾ? ಓಕೆ, ನಾಳೆ ಎಲ್ರೂ ಆನ್ಸರ್ ಹೇಳ್ಬೇಕು. ಈಗ ಇನ್ನೊಂದು ವಿಷಯ, ನಮ್ ಸ್ಕೂಲ್ ಪ್ರೋಗ್ರಾಮ್ಗೆ ನಮ್ ಕ್ಲಾಸಿಂದ ಏನ್ ಮಾಡೋಣ?
ನೀವೇ ಹೇಳಿ ಮ್ಯಾಮ್. ಪುಣ್ಯಕೋಟಿ ಪ್ರೋಗ್ರಾಮ್ ಮಾಡೋಣ. ಮ್ಯಾಮ್, ಎಸ್ ನಂದಿನಿ. ಪುಣ್ಯಕೋಟಿ ಹಸು ಬದಲು ಬೇರೆ ಪ್ರೋಗ್ರಾಮ್ ಮಾಡೋಣವಾ? ಯಾವುದು? ಕಟುಕ ಮತ್ತೆ ಹಸು. ನನಗದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡು. ಓಕೆ ಮ್ಯಾಮ್. ಓ ವೆರಿ ಗುಡ್, ಖಂಡಿತ ಮಾಡೋಣ. ಗಂಗಾ, ಗಂಗಾ, ಮಾತ್ರೆ ತಗೊಂಡ್ಬಂದ್ರ? ಬ್ರೆಡ್ ಮಾತ್ರೆ ಎರಡೂ ತಂದಿದ್ದೀನಿ. ಕಾಫಿ ಮಾಡ್ಕೊಡ್ತೀನಿ. ಬ್ರೆಡ್ ತಿಂದು ಮಾತ್ರೆ ತಗೋ. ಮುಖ ತೊಳಿ, ಎದ್ದೇಳು. ಡಾಕ್ಟರ್ ಏನಂದ್ರು? ಆಪರೇಷನ್ ಎಲ್ಲ ಚೆನ್ನಾಗಾಗಿದೆ, ಏನು ತೊಂದರೆ ಇಲ್ಲ, ಬೇಗ ಹುಷಾರಾಗ್ತಾರೆ ಅಂತ ಹೇಳಿದ್ದಾರೆ. ಯಾಕೋ ಏನೋ ಗೊತ್ತಿಲ್ಲ ರೀ, ಏನ್ ತಿಂದ್ರು ವಾಂತಿ ಆಗ್ತಿದೆ. ಹಂಗಂತ ಸುಮ್ಮನಿದ್ರಾಗತ್ತಾ? ಹೊಟ್ಟೆ ತುಂಬಾ ತಿಂದ್ರೇನೆ ಮಾತ್ರೆ ತೊಗೊಳಕ್ಕೆ ಶಕ್ತಿ ಬರೋದು. ಬಾ ಹೋಗೋಣ. ರೀ ಏನಾಯ್ತು? ಯಾಕೊಂಥರ ಸಪ್ಪಗಿದ್ದೀರಾ? ಚೇಚೆ, ಹಾಗೇನಿಲ್ವಲ್ಲ. ನನ್ನ ಆಪರೇಷನ್ ಇಂದ ನಿಮ್ಗೆ ತುಂಬಾ ತೊಂದರೆ ಆಯ್ತು ಅಂತ ಅನ್ಸುತ್ತೆ ಅಲ್ವಾ ರೀ? ಹೇಳ್ರಿ, ಏನಾಯ್ತು? ಅದು ಡೈರಿ ಹತ್ರ ಹೋಗಿದ್ದಾಗ ಆ ನಂಜುಂಡ ಸಿಕ್ಕದ. ಒಂದೇ ವಾರದಲ್ಲಿ ಹಣ ಚುಕ್ತ ಮಾಡ್ಬೇಕು ಅಂತ ಹೇಳಿದಾನೆ. ಅದು ನಂದಿನಿ ಬೇರೆ ಜೊತೆಗಿದ್ಲಲ್ಲ, ಅದಕ್ಕೆ ಮನ್ಸಿಗೆ ತುಂಬಾ ಬೇಜಾರಾಯ್ತು. ಅದಿರ್ಲಿ, ಹೋಗೋಣ ಬಾ. ಎದ್ದೇಳ, ಬಾ. ಚೆನ್ನಾಗಿದೆ. ಹೌದು ಕಣೆ. ನಮ್ ಶೋಗೆ ಹಸು ಮತ್ತು ಕಟುಕನ್ ಡ್ರೆಸ್ಸು ಚೆನ್ನಾಗಿರೋದೇ ಸಿಕ್ತಲ್ವಾ? ಹೌದು ಮ್ಯಾಮ್. ಅಪ್ಪನ್ಗೆ ಬ್ಯಾಂಕಲ್ಲಿ ಸಾಲ ಸಿಕ್ಕಿದ್ರೆ ಅವರೆಲ್ಲ ಸಾಲನೂ ತೀರಿಸ್ಬೋದು. ಮ್ಯಾಮ್ ಮ್ಯಾಮ್ ಮ್ಯಾಮ್, ಒಂದು ನಿಮಿಷ. ಮ್ಯಾಮ್, ಬ್ಯಾಂಕ್ ಮ್ಯಾನೇಜರ್ ಹತ್ರ ನಮ್ಮ ತಂದೆಗೆ ಸಾಲ ಸಿಗುತ್ತಾ ಅಂತ ಕೇಳ್ಕೊಂಡು ಬರೋಣ. ನಿಮ್ ತಂದೆಗೆ ಯಾಕಮ್ಮ ಸಾಲ? ಮ್ಯಾಮ್, ಅಮ್ಮನ ಆಪರೇಷನ್ಗೆ ಅಪ್ಪ ಹೆಚ್ಚಿನ ಬಡ್ಡಿಗೆ ಸಾಲ ಮಾಡಿದ್ದಾರೆ. ಬ್ಯಾಂಕಲ್ಲಿ ಸಾಲ ಸಿಕ್ಕಿದ್ರೆ ತುಂಬಾ ಉಪಕಾರ ಆಗುತ್ತೆ, ಅದಕ್ಕೆ. ಗುಡ್, ನೀವ್ ಇಲ್ಲೇ ಇರಿ, ನಾವು ಬ್ಯಾಂಕಿಗೆ ಹೋಗಿ ಬರ್ತೀವಿ. ಓಕೆ ಮ್ಯಾಮ್. ಸರ್, 3:30ಗೆ ನಮ್ಮ ಬ್ರಾಂಚ್ಗೆ 15 lakhs ರಿಕ್ವೈರ್ಮೆಂಟ್ ಇತ್ತು, ಕಳಿಸ್ಕೊಡ್ತೀರಾ? ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಹೇಳಿ, ಏನ್ ವಿಷಯ? ನನ್ನ ಹೆಸರು ಮಂಗಳ ಅಂತ, ನನ್ನ ಸ್ಕೂಲ್ ಟೀಚರ್. ಇವಳು ನನ್ನ ಸ್ಟೂಡೆಂಟ್ ನಂದಿನಿ ಅಂತ. ಇವಳ ತಂದೆಗೆ ಒಂದ್ ಪರ್ಸನಲ್ ಲೋನ್ ಬೇಕಿತ್ತು ಸರ್, ಅದ್ ಸಿಗುತ್ತಾ ಅಂತ ಕೇಳಕ್ ಬಂದ್ವಿ. ನಿನ್ ಹೆಸರೇನಮ್ಮ? ನಂದಿನಿ. ನಿನ್ ತಂದೆ ಏನ್ ಕೆಲಸ ಮಾಡ್ತಾರೆ? ನಮ್ ತಂದೆ ಹಸು ಸಾಕಿದ್ದಾರೆ. ಅವ್ರನ್ನ ಕರ್ಕೊಂಡ್ ಬಾರಮ್ಮ, ನನ್ ಕೈಲಾದ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ನಾಳೆನೇ ಕರ್ಕೊಂಡು ಬರ್ತೀನಿ. ಆಯ್ತಮ್ಮ. ನಮಸ್ತೆ ಸರ್, ನಾವಿನ್ ಬರ್ತೀವಿ. ಒಳ್ಳೇದಮ್ಮ. ಬನ್ನಿ ಹೋಗೋಣ. ಒಂದ್ಸರಿ ಸಾಂಬಾರು ತಿರುಗಿಸು. ಹಾ, ಹಂಗೆ ಸಾಕು. ಇವಾಗ ಸ್ಟವ್ ಆಫ್ ಮಾಡು. ಹಂಗೆ ಎಲ್ಲಾ ಕೆಲ್ಸನೂ ಕಲ್ತ್ಕೋಬೇಕು. ಆಯ್ತಮ್ಮ. ಹಾ, ನಂದಿನಿ, ಅಡಿಗೆ ಆಯ್ತಾ? ಊಟ ಮಾಡೋಣ? ಬನ್ನಿ ಕೂತ್ಕೊಳ್ಳಿ. ನಂದು, ನೀನ್ ಹೋಗಿ ಅಪ್ಪನ ತಟ್ಟೆ ಕೊಟ್ಟು ನೀರ್ ಕೊಡು, ನಾನು ಊಟ ಮಾಡ್ತೀನಿ.
ಕರ್ಕೊಂಬರಕ್ ಹೇಳಿದ್ದಾರೆ. ನಾಳೆ ಹೋಗೋಣವಾ? ಆಯ್ತಮ್ಮ, ಹೋಗೋಣ. ಹ. ಅಪ್ಪ, ನಾಳೆ ನಾನು ನೀನು ಬ್ಯಾಂಕ್ ಮ್ಯಾನೇಜರ್ನ ಮೀಟ್ ಮಾಡಿದ್ಮೇಲೆ ನೀನನ್ನ ಸ್ಕೂಲ್ ಹತ್ರ ಬಿಡು. ಆಯ್ತಮ್ಮ. ಹಾ, ಆಮೇಲೆ ಅಮ್ಮನ ಸ್ಕೂಲ್ ಹತ್ರ ಕರ್ಕೊಂಡ್ ಬಾ, ಯಾಕಂದ್ರೆ ನಾಳೆ ಪ್ರೋಗ್ರಾಮ್ ಇದೆ. ಅಮ್ಮಂಗೆ ಆಪರೇಷನ್ ಆಗಿದೆ ಅಲ್ವಾ, ಸ್ವಲ್ಪ ದಿನ ರೆಸ್ಟ್ ತಗೋಬೇಕಾಗತ್ತೆ. ಹೇಗಿದ್ರು ರೆಕಾರ್ಡ್ ಮಾಡ್ತಾರಲ್ವಾ, ಆಮೇಲೆ ಅದನ್ನ ತಗೊಂಡ್ಬಂದು ತೋರ್ಸೋಣ. ಹಾ, ಅಪ್ಪ ಹೇಳ್ತಿರೋದು ಸರಿಯಾಗಿದೆ ನಂದಿನಿ. ನೀನ್ ತುಂಬಾ ಚೆನ್ನಾಗಿ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ನಾನು ಬರ್ಲಿ ಬರ್ದೇ ಇರ್ಲಿ, ನನ್ನ ಆಶೀರ್ವಾದ ಪೂರ್ತಿ ನಿಮ್ಮಲ್ಲಿರುತ್ತೆ ಕಂದ. ಆಯ್ತಮ್ಮ. ಇನ್ ಸ್ವಲ್ಪ ಹಾಕ್ಲಿ, ಸ್ವಲ್ಪ. ಬೇಡ ಬೇಡ. ಸರ್ ನಮಸ್ಕಾರ. ನಮಸ್ತೆ ಸರ್, ಬನ್ನಿ ಕೂತ್ಕೊಳ್ಳಿ. ಕೂತ್ಕೋ. ನಿಮ್ ಮಗಳು ಬಂದು ನಿಮಗೆ ಲೋನ್ ಬೇಕು ಅಂತ ಕೇಳಿದ್ಲು, ನೀವೇನ್ ಮಾಡ್ಕೊಂಡಿದ್ದೀರಾ? ನಂದೊಂದು ಸ್ವಂತ ಮನೆ ಇದೆ, ಹಸು ಸಾಕಿದ್ದೀನಿ, ಹಾಲು ಮಾಡ್ತೀನಿ, ಹಾಗೆ ಸಣ್ಣ ಪುಟ್ಟ ಕೆಲಸನೂ ಮಾಡ್ತೀನಿ. ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀರಾ? ತಿಂಗಳಿಗೆ ಒಂದು 25,000 ರಿಂದ 30,000 ದುಡಿತೀನಿ ಸರ್. ನಾನು ಫಾರ್ಮ್ ಕೊಡ್ತೀನಿ, ನೀವು ಅದನ್ನ ಫಿಲಪ್ ಮಾಡ್ಕೊಡಿ. ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗಿದೆ, ಅದನ್ನು ಸರಿಯಾಗಿ ತಿಂಗಳು ತಪ್ಪಿಸದೆ ಕಟ್ಟಿ. ಕ್ಯಾಶ್ ಕೌಂಟರ್ ಹೋಗಿ ನಿಮ್ ಹಣನ ತಗೊಳ್ಳಿ. ಬಾ, ಬರ್ತೀನಿ ಸರ್. ಆಯ್ತು ಸರ್. ಅಪ್ಪ, ಮೊದಲು ಈ ದುಡ್ಡನ್ನ ನಂಜುಂಡ ಅಂಕಲ್ ಕೊಟ್ಬಿಡು. ಹೌದು ಮಗಳೇ, ಮೊದಲು ನಾನು ನಿಮ್ ಸ್ಕೂಲಿಗೆ ಬಿಟ್ಟು ನಂಜುಂಡ ಅಂಕಲ್ಗೆ ಹಣ ಕೊಟ್ಟು ಆಮೇಲೆ ನಾನು ಮನೆಗೆ ಹೋಗ್ತೀನಿ. ಆಯ್ತಾ? ಆಯ್ತಪ್ಪ. ಹೋಗೋಣ. ರಾಜೀವ್ 10,000 ಕೊಟ್ಟಿದ್ದಾನೆ, ಉಳಿದಿದ್ದು ನೆಕ್ಸ್ಟ್ ಮಂತ್ ಕೊಡ್ತಾನೆ ಅಣ್ಣ. ಸಂತೋಷ್, ನಂಗೆ 25,000 ಕೊಡ್ಬೇಕು, ಹೋಗಿಸ್ಕೊಂಡ್ ಬಾ. ಸರಿ ಅಣ್ಣ. ನಮಸ್ಕಾರ ಅಣ್ಣ. ಬಂದಿದ್ ವಿಷಯ ಏನು? ಹಣ ಕೊಡಕ್ಕ, ಕಾರಣ ಹೇಳಕ್ಕ? ಹಣ ಕೊಡಕ್ಕೆ ಅಣ್ಣ. ತೋಳಿ. ಎಷ್ಟಿದೆ? ಬಾಕಿ 40,000 ಇದೆ ಅಣ್ಣ. ಅಣ್ಣ, ನಾನ್ ಬರ್ಕೊಟ್ಟಿರೋ ಪತ್ರಗಳನ್ನ ವಾಪಸ್ ಕೊಡಿ. ನಿಮ್ ಪೂರ್ತಿ ಹಣನ ಚುಕ್ತ ಮಾಡ್ಬಿಟ್ಟಿದೀನಿ. ಲೆಕ್ಕ ಚುಕ್ತ ಹೇಳ್ಬೇಕಾದ್ರೂ ನೀನಲ್ಲ, ನಾನ್ ಬರ್ದಿಟ್ಟಿರೋ ಪುಸ್ತಕದಲ್ಲಿದೆ, ಅದನ್ನ ನೋಡಿ ನಾನ್ ಹೇಳ್ತೀನಿ. ಸರಿ ಅಣ್ಣ, ನೋಡಿ ಹೇಳಿ. ಮನೇಲಿರೋ ಪುಸ್ತಕದಲ್ಲಿದೆ, ಅದನ್ನ ನೋಡ್ಕೊಂಡು ಬರ್ತೀನಿ. ಸ್ವಲ್ಪ ಬೇಗ ಬನ್ನಿ ಅಣ್ಣ, ಮಗಳ ಸ್ಕೂಲ್ ಹತ್ರ ಹೋಗಬೇಕು. ಆಯ್ತು, ಬರ್ತೀನಿ. ಇಲ್ಲೇ ಇರೋ. ಹಾ. ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಆಗಮಿಸಿದಂತ ಎಲ್ಲ ಆತ್ಮೀಯ ಬಂಧುಗಳೇ, ಆತ್ಮೀಯ ಪೋಷಕರೇ ಮತ್ತು ಹಳೆ ವಿದ್ಯಾರ್ಥಿಗಳಾದಂತಹ ಸದಸ್ಯರೇ, ಮತ್ತೆ ಎಲ್ಲರಿಗೂ ಕೂಡ ನಾವು ನಮ್ಮ ಶಾಲೆಯ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇವೆ. ಇನ್ನು ಬರ್ಲೇ ಇಲ್ವಲ್ಲ? ನಂದಿನಿ, ಹಾ ಮ್ಯಾಮ್. ರೆಡಿನಾ? ಹಾ ಮ್ಯಾಮ್. ಯಾಕಮ್ಮ ಡಲ್ ಆಗಿದ್ಯಾ? ಮ್ಯಾಮ್, ಅಪ್ಪ ಬರ್ತೀನಿ ಹೇಳಿದ್ರು, ಇನ್ನ ಬಂದಿಲ್ಲ. ಬರ್ತಾರೆ. ನೀನು ಡ್ಯಾನ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡು. ಓಕೆ? ಓಕೆ ಮ್ಯಾಮ್. ಇಷ್ಟೊತ್ತಾಯ್ತು ಬರ್ಲಿಲ್ಲ. ಸ್ಕೂಲ್ಗಾದ್ರೂ ಹೋಗೋಣ. ಇಲ್ಲ, ನಾನು ಸ್ಕೂಲ್ಗೆ ಹೋದಾಗ
ಪತ್ರ ತಗೊಂಡ್ಬಂದ್ಬಿಟ್ರೆ ನಾನು ಇಲ್ಲೇ ಕಾದು ಆಮೇಲೆ ಹೋಗ್ತೀನಿ. ಇದೀಗ ನಮ್ಮ ಶಾಲೆಯ ಎಲ್ಲಾ ಮಕ್ಕಳಿಂದ ಒಂದು ನೃತ್ಯ ಕಾರ್ಯಕ್ರಮ. ನಮ್ಮ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿನಿ ನಂದಿನಿಯಿಂದ ಒಂದು ನೃತ್ಯ ಕಾರ್ಯಕ್ರಮ.
ಶಾಲೆಯ ವಿದ್ಯಾರ್ಥಿನಿ ನಂದಿನಿ ಅವರು ಈಗಾಗಲೇ ಪ್ರದರ್ಶನವನ್ನ ಈ ವೇದಿಕೆ ಮೇಲೆ ನೀಡಿದ್ದಾರೆ. ಆ ಪ್ರದರ್ಶನದ ಬಗ್ಗೆ ನಮ್ಮ ಅತಿಥಿಗಳು ಬಂದಿದ್ದಾರಲ್ಲ, ಅವರು ಆಕೆಯ ನಟನೆಯ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಪ್ರಾಣಿಗಳು ಎಷ್ಟು ಮುಖ್ಯನೋ ನಮಗೆ ಹಸು ಅದೇ ರೀತಿ ನಮಗೆ ಮುಖ್ಯ. ಈ ಶಾಲೆಯ ಸ್ಟೂಡೆಂಟ್ ಆದ ನಂದಿನಿ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ನಮ್ಮೆಲ್ರಿಗೂ ತುಂಬಾ ಹೆಮ್ಮೆ ಅನಿಸಿದೆ, ಗೌರವ ತಂದುಕೊಟ್ಟಿದ್ದಾರೆ. ಅವರಿಗೆ ನನ್ನ ಕೈಯಿಂದ ಒಂದು ಚಿಕ್ಕ ಕಿರು ಕಾಣಿಕೆ. ನಂದಿನಿ ಬಾಮ ತಗೊಳಮ್ಮ. ಗಾಡ್ ಬ್ಲೆಸ್ ಯು. ನಿನ್ಗೇನ್ ಬೇಕಾ ತಗೊಳ. ನಮಸ್ಕಾರ. ಯಾಕಪ್ಪ ನೀನ್ ಬರ್ಲಿಲ್ಲ? ನಂಜುಣ್ಣನ ಆಫೀಸ್ ಹತ್ರ ಹೋಗಿದ್ನಮ್ಮ. ಸಾಲದ ಪತ್ರ ತಗೊಂಡ್ಬರ್ತೀನಿ ಅಂತ ಮನೆಗೆ ಹೋದವನು ಬರ್ಲೇ ಇಲ್ಲ. ಅಲ್ಲೇ ಕೂತಿದ್ದೆ. ತಂದ್ ಕೊಟ್ರಾ? ಇಲ್ಲಮ್ಮ, ಮತ್ತೆ ನಾಳೆ ಮತ್ತೆ ಹೋಗ್ತೀನಿ. ರೀ, ಎಲ್ರು ಆ ನಂಜುಂಡನ ಬರೀ ಸುಳ್ಳು ಮೋಸ ಅಂತ ಹೇಳ್ತಾರೆ. ಆದಷ್ಟು ಬೇಗ ನೀವು ಬರ್ಕೊಟ್ಟಿರೋ ಸಾಲ ಪೇಪರ್ನ ಅವನ ಹತ್ರ ವಾಪಸ್ ಇಸ್ಕೊಂಡ್ ಬನ್ನಿ. ಆಯ್ತು ಗಂಗಾ. ಅಪ್ಪ ಅಮ್ಮ, ನಾಳೆ ನನ್ಗೆ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ. ಚೀಫ್ ಗೆಸ್ಟ್ ಅವ್ರು ಬಂದ್ಬಿಟ್ಟು ಈ ಗಿಫ್ಟ್ ಕವರ್ ಕೊಟ್ಟು ನಿಂಗೆ ಬುಕ್ಕು ಪೆನ್ಸಿಲು ಏನ್ ಬೇಕಾದ್ರೂ ತಗೋ ಅಂತ ಹೇಳಿದ್ರು. ಅಪ್ಪ ಅಮ್ಮ, ಇದರಲ್ಲಿ 1,000 ರೂಪಾಯಿ ಇದೆ. ಸರಿ ಅಮ್ಮ, ನಿನ್ಗೆ ಏನ್ ಇಷ್ಟನೋ ಅದೊಂದು ತಗೋ. ಅಮ್ಮ, ನನ್ನ ಹತ್ರ ಎಲ್ಲಾನು ಇದೆ. ಮನೆಗೆ ಏನಾದ್ರು ಬೇಕಾದ್ರೆ ತಗೊಂಡ್ ಬರ್ತೀನಿ, ಅಥವಾ ನಿನ್ ಮಾತ್ರೇನಾದ್ರೂ ತಂದು ಕೊಡ್ತೀನಿ. ಅಣ್ಣ ಕೊಟ್ಬಿಡ್ತೀನಿ ಅಣ್ಣ. ಅಣ್ಣ ಬಿಟ್ಬಿಡಿ ಅಣ್ಣ. ಅಣ್ಣ ಕೊಡ್ತೀನಪ್ಪ, ಕೊಡ್ತೀನಿ ನಾನು. ನಾನೇನು ಮೋಸ ಮಾಡಿ ಓದಾಗಲ್ಲ. ಅಣ್ಣ ಹೇಳಿ ಅಣ್ಣ, ನೀವು ಕೊಡ್ತೀನಿ ರೀ. ಲಾಸ್ಟ್ ವಾರ್ನಿಂಗು. ಸಲ ಏನಾದ್ರೂ ಕಾಣಿಸ್ಕೊಂಡೆ ಕೈ ಕಾಲು ಇಟ್ಬಿಡ್ತೀವಿ. ಅಣ್ಣ 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 ಮಾತು ನಂಬಿ ಅಣ್ಣ. ಬಿಚ್ಚರಿ ಅಣ್ಣ. ಯಾರು ಅವನ್ನ ಬಿಚ್ಚಬೇಡಿ, ಅವನ ಅಲ್ಲೇ ಇರ್ಲಿ. ಹೋಗ್ಬಿಟ್ರು ಹಣ ಕೊಡ್ತೀನಿ ಕಣ ಎಲ್ರದ್ದು. ಒಂದ್ ನಿಮಿಷ. ಏನೋ ಅಣ್ಣ ಬಂದಿಲ್ವಾ? ಇಲ್ಲ, ಯಾಕೆ? ಅದು ದುಡ್ಡು ಕೊಟ್ಟಿದ್ದೆ, ಪತ್ರ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು. ತುಂಬಾ ಕಾದೆ, ಆದ್ರೆ ಬರ್ಲಿಲ್ಲ. ಅವ್ರ ಕಡೆ ಯಾರ್ದೋ ಮದುವೆ ಅಂತೆ, ಊರಿಗೆ ಹೋಗಿದ್ದಾರೆ, ಬರ್ತಾರೆ. ಎಲ್ಲ ಹೋಗೋದಲ್ಲ ತಗೊಳ್ಳೋದು. ಈಗ ಇವ್ರು ಯಾವಾಗ ಬರ್ತಾರೋ, ಯಾವಾಗ ಪತ್ರ ಕೊಡ್ತಾರೋ. ರಮಣ ರಮಣ, ಸ್ವಲ್ಪ ಬಾ ಮರ. ಬಾ ಈ ಕಡೆ ಬಾ. ಬಾ ಬಾ. ಏನ್ ರಮಣ, ನೀ ನನ್ನ ಫ್ರೆಂಡ್ ಅಲ್ವಾ? ನೀನು ಹಂಗೆ ಹೋಗೋದಾ? ಬಾ. ಏನ್ ಫ್ರೆಂಡ್ ಮಾರಾಯ, ಎಷ್ಟು ಸಲ ಹೊಡ್ಸ್ಕೊಂಡ್ರು ಬೈಸ್ಕೊಂಡ್ರು ನಿಮ್ ಬುದ್ಧಿ ಬರಲ್ಲ ಅಲ್ಲ? ಏನ್ ರಮಣ ನೀನು, ಬೈದವರು ಹೊಡೆದವರು ಹೊಟ್ಟೆ ಊಟ ಕೊಡ್ತಾರಾ? ಇಲ್ವಲ್ಲ. ನಿನ್ ಕೈ ಬಿಚ್ಚ ಉಂಟು. ಬೇಗ ಬಿಚ್ಚ, ಕೈಯೆಲ್ಲ ಮಾರ್ಕೆಟ್ ಹೋಗಿದೆ ಮನೆ. ಬಿಚ್ಚು ಬೇಗ. ಏ ರಮಣ ಇರೋ, ಇನ್ನೊಂದು ಸ್ವಲ್ಪ ಮಾತಾಡ್ಬೇಕು. ಬಾ ಬಾ. ಅದೇನೋ ಹೇಳ್ಬೇಕು ಅಂದ್ಯಲ್ಲ, ಹೇಳು. ಹೇಳ್ತೀನಿ ಇರೋ, ಸ್ವಲ್ಪ ಸುಧಾರಿಸ್ಕೊತೀನಿ. ನಿನ್ನ ಹತ್ರ ಹಸು ಇದೆಯಲ್ಲ, ಅದನ್ನ ಮಾಡ್ಬಿಡ್ತೀಯ? ಅಡ್ವಾನ್ಸ್ ಕೊಡ್ತೀನಿ ಕೂಡ ಈಗಲೇ. ಯಾಕೆ ಮತ್ತೆ ಕಟ್ಬೇಕಾ? ನಿನ್ ದಮ್ಮಯ್ಯ ಮನೆ, ಹೋಗು ಕೆಲಸ ನೋಡ್ಕೊ. ನಾವು ಶಾಲೆಯಿಂದ ಇಲ್ಲಿಗೆ ಬಂದಿದ್ದೀವಿ. ಯಾವ್ದಕ್ಕೆ ಅಂದ್ರೆ ಪುಸ್ತಕ ಓದಲಿಕ್ಕೆ. ಪುಸ್ತಕ ಯಾಕೆ ಓದ್ಬೇಕು ಅಂದ್ರೆ ತುಂಬಾ ಜನ ತುಂಬಾ ಪುಸ್ತಕ ಬರೆದಿದ್ದಾರೆ. ಅವ್ರ ಬದುಕೇನು, ಯಾವ ರೀತಿ ಬದುಕಿದ್ರು ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ಇಲ್ಲಿರೋ ಪುಸ್ತಕ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲ ಪುಸ್ತಕ ಓದೋಣ, ಅದ್ರಲ್ಲಿರೋ ಒಂದೊಂದು ವಾಕ್ಯನು ತಗೊಂಡು ಶಾಲೆಗೆ ಹೋಗೋಣ. ಹೋದ್ಮೇಲೆ ನಾವ್ ಇನ್ನೊಮ್ಮೆ ನೆನಪು ಮಾಡ್ಕೊಳ್ಳೋಣ ನಾವ್ ಯಾವ ಪುಸ್ತಕ ಓದಿದ್ವಿ ಅಂತ.
ನೆನಪು ಮಾಡ್ಕೊಂಡ್ಮೇಲೆ ವಾಪಸ್ ಆ ಪುಸ್ತಕದ ಬಗ್ಗೆ ಒಂದು ಚಿಕ್ಕ ಟಿಪ್ಪಣಿನ ಬರೆಯೋಣ. ಟಿಪ್ಪಣಿ ಅಂದ್ರೆ ಅದು ಕಥೆ ರೂಪದಲ್ಲಿರ್ಬೋದು, ಕವನ ರೂಪದಲ್ಲಿರ್ಬೋದು, ಹೇಗ್ ಬೇಕಿದ್ರೂ ಇರ್ಬೋದು. ನೀವ್ ಏನಾದ್ರೂ ಮಾಡಿ ಆ ಪುಸ್ತಕದ ಕುರಿತಾಗಿ ಒಂದಷ್ಟು ಟಿಪ್ಪಣಿನ ಬರೀರಿ. ಆ ಟಿಪ್ಪಣಿಲಿ ಯಾವ್ದು ಬೆಸ್ಟ್ ಇರುತ್ತೆ ಅದಕ್ಕೆ ನಾನು ಬಹುಮಾನ ಕೊಡ್ತೀನಿ. ಬರೆಯೋದಕ್ಕೆಲ್ಲ ತಯಾರಾಗಿದ್ದೀರಲ್ವಾ? ಸರಿ ಸರಿ, ನೀವೆಲ್ಲ ತಯಾರಾಗಿರ್ತೀರಾ ಅಂತ ಗೊತ್ತು. ನಿಮ್ಮೆಲ್ಲರ ಉತ್ಸಾಹಕ್ಕೆ ಇವತ್ತೊಂದು ತುಂಬಾ ಪುಸ್ತಕ ಓದಿದಿರಲ್ಲ, ಅದಕ್ಕೆ ನಮಗ್ ನಾವೇ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟೋಣ. ನಂದಿನಿ, ಹಾ ಮಾ. ಎಕ್ಸಾಮ್ ಹತ್ರ ಬರ್ತಾ ಇದೆ, ಚೆನ್ನಾಗಿ ಓದ್ಕೋತಿದ್ಯಾ ತಾನೇ? ಹ್ಞೂ ಮಾ. ಏನಾದ್ರೂ ಡೌಟ್ ಇದ್ರೆ ಮ್ಯಾಮ್ನ ಕೇಳ್ಬೇಕು, ಸರಿನಾ? ಆಯ್ತಮ್ಮ, ಸರಿ. ಗಂಗಮ್ಮ, ಏನಮ್ಮ? ಮಗು ತುಂಬಾ ಅಳ್ತಾ ಇದೆ. ಬಾಣಂತಿ ಎದೆಲಿ ಹಾಲಿಲ್ಲ, ಹಾಲಿದ್ರೆ ಕೊಡು ಮಗಳೇ. ಸರಿ ಅಮ್ಮ, ಆಯ್ತು. ತಗೋ, ನಾಳೆಯಿಂದ ಡೈರಿಗೆ ಹಾಲು ಹಾಕೋ ಮೊದಲು ಒಂದು ಅರ್ಧ ಲೀಟರ್ ತೆಗ್ದಿಡಮ್ಮ. ಸರಿ ಅಮ್ಮ. ಮಗು ತುಂಬಾ ಅಳ್ತಾ ಇದೆ, ಬಾಣಂತಿ ಎದೆಲಿ ಹಾಲಿಲ್ಲ, ಹಾಲಿದ್ರೆ ಕೊಡು ಮಗಳೇ. ಬಾಣಂತಿ ಎದೆಲಿ ಹಾಲಿಲ್ಲ ಅಂದ್ರೇನು? ಅಮ್ಮನ್ ಕೇಳೋಣ. ಅಮ್ಮ ಅಮ್ಮ, ಬಾಣಂತಿ ಎದೆಲಿ ಹಾಲಿಲ್ಲ ಅಂದ್ರೆ ಏನಮ್ಮ? ಅದ ಮಗುವ ತಾಯಿಗೆ ಮಗುವಿಗೆ ಹೊಟ್ಟೆ ತುಂಬಾ ಕೊಡಕ್ಕಾಗೋಷ್ಟು ಹಾಲು ಬರಲ್ಲ ಅಲ್ವಾ? ಅವಾಗ ಒಂದೇ ಹಸು ಹಾಲು ಕೊಡೋದ್ರಿಂದ ಮಗು ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಹೌದಾ? ಹಾಗಾದ್ರೆ ನಮ್ ನಂದಿನೀಗ ಆ ಮಗುಗೆ ಹಾಲು ಕೊಡು ಸಾಕು ತಾಯಿ. ನಮ್ ನಂದಿನಿ ಆ ಮಗುಗಷ್ಟೇ ಸಾಕು ತಾಯಿ ಅಲ್ಲ, ಈ ನಂದಿನಿಗೂ ಕೂಡ ಸಾಕು ತಾಯಿನೇ. ಹಾಗಾದ್ರೆ ನೀನ್ ನಂಗೆ ಹಾಲು ಕೊಟ್ಟು ಬೆಳೆಸಿಲ್ವಾ? ಅದು ಹಾಗಲ್ಲ ಕಂದ, ನೀನ್ ಪಾಪವಾಗಿದ್ದಾಗ ನನಗೂ ಕೂಡ ಹಾಗೆ ಆಗಿತ್ತು. ಆಗ ಆ ನಂದಿನಿ ಹಾಲು ಕೊಡ್ತೇನೆ, ಈ ನಂದಿನಿ ಬೆಳೆದಿರೋದು. ಮಲ್ಕೋ ಕಂದ.
ಏನೂ ಆಗಿಲ್ಲ. ನನ್ನ ಸ್ವಲ್ಪ ತಲೆ ಸುತ್ತಂಗಾಯ್ತು, ಕಣ್ಣೆಲ್ಲ ಮಂಜಾದಂಗಾಯ್ತು ಅಷ್ಟೇ. ಬೇಡಮ್ಮ, ಬೇಡ. ನನ್ ಮಾತು ಕೇಳಿ ಬನ್ನಿ ಡಾಕ್ಟರ್ ಹೋಗೋಣ. ನೋಡ್ರಿ ನಿಧಾನ ಮಾಡ್ಕೊಳ್ಳಿ. ನೋಡಿ ಬನ್ನಿ, ನಾವು ಮೊದಲು ಡಾಕ್ಟರ್ ಹತ್ರ ಹೋಗ್ಬರೋಣ. ಸ್ವಲ್ಪ ಸುಧಾರಿಸ್ಕೊತೀನಿ ಇರೋ. ಅಲ್ಲ ರೀ, ನೀವ್ ಹೇಗಿದ್ರು ಇವಾಗ ಹೊರಗಡೆ ಹೋಗಕ್ ಹೊರಟಿದ್ರಿ ಅಲ್ವಾ, ನಾನು ಬರ್ತೀನಿ, ಬನ್ನಿ ತೋರಿಸ್ಕೊ ಬರೋಣ. ಏನು ಬೇಡ, ನಂಗೆ ಸ್ವಲ್ಪ ಬಿಸಿನೀರು ತಗೋ. ಸರಿ ತರ್ತೀನಿ. ಹೌದು. ಅಣ್ಣ 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 ನಮಸ್ಕಾರ ಅಣ್ಣ. ನಿಮ್ಮನ್ನೇ ನೋಡಕ್ ಬರ್ತಿದ್ದೆ. ಮೊನ್ನೆ ನಿಮಗೆ ತುಂಬ ಕಾದೆ. ಅದು ನಾನು ಪೇಪರ್ ತಗೊಂಡ್ಬರ್ತೀನಿ ಅಂತ ಹೋದವರು ಬರಲೇ ಇಲ್ಲ, ಊರಿಗೆ ಹೋಗಿದ್ರಂತೆ. ನಿನ್ ಪ್ರಕಾರ ಲೆಕ್ಕ ಚುಕ್ತ ಆಗಿದೆ, ನನ್ನ ಪ್ರಕಾರ ಲೆಕ್ಕ ಚುಕ್ತ ಆಗಿಲ್ಲ. ಅದಕ್ಕೋಸ್ಕರ ತಂದ್ಕೊಟ್ಟಿಲ್ಲ. ಅಣ್ಣ ಅಸಲು ಬಡ್ಡಿ ಎಲ್ಲ ತೀರಿದೆ, ನಾನು ಲೆಕ್ಕ ಬರ್ತಿಟ್ಕೊಂಡಿದ್ದೀನಿ. ನೀವೀಗೆಲ್ಲ ಹೇಳ್ಬೇಡಿ. ಅಂದ್ರೇನು, ನಾನೇನು ಸುಳ್ಳು ಹೇಳ್ತಾ ಇದ್ದೀನಾ, ಮೋಸ ಮಾಡ್ತಾ ಇದ್ದೀನಾ? ಜುಂಡಣ್ಣ ಹಾಗೆಲ್ಲ ಹೇಳ್ಬೇಡ. ನಾನು ಬಡವ ಇರ್ಬೋದು, ಆದ್ರೆ ಸುಳ್ಳು ಮೋಸ ಮಾಡಲ್ಲ. ಅಣ್ಣ ಹೋಗಿ ನಂಜುಂಡಣ್ಣ ಆಗೋಯ್ತಾ? ನೀನೇನ್ ಹೇಳ್ತಾ ಇರೋದು? ನಾನೀಗ ಮೋಸ ಮಾಡಿದ್ದೀನಿ ಅಂತನಾ? ನಾನು ಹಂಗಲ್ಲ ಹೇಳಿದ್ದು. ನನ್ನ ಸಾಲ ಎಲ್ಲ ತೀರಿದೆ, ಬೇಕಾದ್ರೆ ಲೆಕ್ಕ ನೋಡಿ. ನೋಡಿ, ನೀವೇ ಬಂದು ಸೈನ್ ಮಾಡಿದ್ದೀರಾ ನೋಡಿ. ಹಳೆ ಬುಕ್ಕಲ್ಲಿ ಹಳೆ ಲೆಕ್ಕಾಚಾರ ಇದೆ, ಹೊಸ ಬುಕ್ಕಲ್ಲಿ ಹೊಸ ಲೆಕ್ಕಾಚಾರ ಬರ್ಬೇಕಿದ್ದೀನಿ. ನನಗಿನ್ನೂ 28,000 ಕೊಡ್ಬೇಕು. ಸರಿ ಅಣ್ಣ, ನಾಳೆ ನಾನೀಗ ಆಫೀಸಿಗೆ ತಗೊಂಡು ಮಾತಾಡ್ತೀನಿ. ಹೋಗೋಣ. ಅದೆಲ್ಲ ಏನು ಬೇಡಮ್ಮ. ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಾ, ಇಲ್ಲ ಹಣ ತಗೊಂಡ್ ಬಾ. ಎತ್ಕೊಳ್ಳೋ ಗಾಡಿ. ಅಣ್ಣ ಬೇಡಣ್ಣ, ನನ್ನ ಗಾಡಿ ಮಾತ್ರ ತೊಗೊಂಡೋಗ್ಬೇಡಿ. ನಿಮ್ ದುಡ್ಡೆಲ್ಲ ತೀರ್ಸ್ಬಿಟ್ಟಿದೀನಿ, ಏನು ಬಾಕಿ ಇಲ್ಲ. ನಾನು ಇವತ್ತು ಗಾಡಿ ತಗೊಂಡು ಹೋಗ್ತೀನಿ, ನಾಳೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮನೆಗೆ ಬಂದು ಹಸು ತಗೊಂಡ್ ಬರ್ತೀನಿ. ರಮಣ ನೋಡಪ್ಪ, ಅಷ್ಟರ ಮುಗಿಲು ಹ್ಯಾಂಗ್ ಕರ್ಕೊಂಡು ಹೋಗ್ತಿಲ್ಲ. ಬೇಕಾದ್ರೆ ನನ್ನ ಗಾಡಿ ತಗೊಂಡು ಹೋಗಿ. ಬೇಡ ಪರವಾಗಿಲ್ಲ, ನಾವು ಹೋಗ್ತೀವಿ. ಅಮ್ಮ ಅಮ್ಮ
ಹೋಗಿದ್ದೀರಾ? ಹೇಳ್ರಿ ಏನಾಯ್ತು? ಗಾಡಿ ಎಲ್ರಿ? ಏನಾದ್ರೂ ಬಿದ್ದು ಬಂದ್ರ? ಮಾತಾಡ್ರಿ. ನಂದಿನಿ, ಏನಾಯ್ತು? ಅಪ್ಪ ಯಾಕೆ ತಪ್ಪುಗಿದ್ದಾರೆ? ಅಮ್ಮ, ಆ ನಂಜುಂಡ ಅಂಕಲು ಅಪ್ಪನ ತಳ್ಳಿ ಗಾಡಿ ಕಿತ್ಕೊಂಡೋದ್ರು. ಅಯ್ಯೋ, ಅವನ್ ಯಾಕಂಗ್ ಮಾಡ್ದ ನಂದಿನಿ? ಅವನ್ ಸಾಲ ಎಲ್ಲ ನಾವು ವಾಪಸ್ ಕೊಟ್ಟಿದೀವಿ. ಅವನೇ ನಮ್ಗಿನ್ನೂ ಪತ್ರ ವಾಪಸ್ ಕೊಟ್ಟಿಲ್ಲ. ನಾನೇ ಇನ್ನೂ ಹಣ ಕೊಡ್ಬೇಕಂತೆ, ಸಾಲ ತೀರಿಲ್ಲ ಅಂದಾಗ. ಅಯ್ಯೋ ದೇವ್ರೆ, ಅವನ್ಗೆ ಆದ್ರೆ ಬಂತು ಇಂಥ ಕೆಟ್ಟೋದೆ. ನಾವೊಂದ್ ಕೆಲಸ ಮಾಡೋಣ, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಬಿಡೋಣ. ಇಲ್ಲಾಂದ್ರೆ ಯಾರಾದ್ರೂ ಒಂದ್ 4 ಜನ ದೊಡ್ಡವ್ರನ್ನ ಸೇರಿಸಿ ಬುದ್ಧಿ ಹೇಳ್ಸೋಣ. ಹೌದು, ಹಾಗೆ ಮಾಡ್ಬೇಕು. ಇಲ್ಲ ಅಂದ್ರೆ ಅವನಿಂದ ಬಿಡಿಸ್ಕೊಳ್ಳೋದು ಕಷ್ಟ. ಸಮಾಧಾನ ಮಾಡ್ಕೊಡು. ನಾನು ನಿಮ್ಗೊಂದು ಲೋಟ ಕಾಫಿ ತರಲ? ನಾನ್ ಸ್ವಲ್ಪ ಹೊತ್ತು ಇಲ್ಲೇ ಜಗ್ಲಿ ಮೇಲೆ ಮಲಗಿರ್ತೀನಿ, ನೀನು ಹೋಗಿ ಮಾಡ್ಕೊಂಬ. ಸರಿ ನಂದಿನಿ, ಬಾ, ಅಪ್ಪನಿಗೆ ದಿಂಬು ಚಾಪೆ ತಂದ್ಕೊಡು, ನಾನು ಕಾಫಿ ತರ್ತೀನಿ. ನಂದಿನಿ, ಸ್ವಲ್ಪ ಮ್ಯಾಚ್ ಹೇಳ್ಕೊಡಿ. ಅಪ್ಪ ಎಷ್ಟು ತಗೋತಿದ್ದಾರೆ? ಅಪ್ಪ, ನಾವ್ ಆ ಕಡೆ ಹೋಗಾ? ರೀ 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 ಎದಳ್ರಿ ರೀ ರೀ
ಇಲ್ಲ, ಮಗುನು ಇನ್ನೂ ಏನೂ ತಿಂದಿಲ್ಲ. ಸ್ವಲ್ಪ ಊಟ ಮಾಡಿ ಸಮಾಧಾನ ಮಾಡ್ಕೊ. ನಂದಿನಿ, ಹೇಳಮ್ಮ. ಅವಳು ಅಂಬಾ ಅಂಬಾ ಅಂತ ಕೂಗ್ತಿದ್ದಾಳೆ. ಹೊಟ್ಟೆಗೆ ಏನಾದ್ರೂ ಕೊಟ್ಟು ಬಾಮ್ಮ. ಹೇಳ್ ಮಗಳೇ. ಕಾಂತಿ, ಹೋಗು, ವಾಸು ಏನಾದ್ರೂ ಕೊಡು. ಗಂಗಮ್ಮ, ಆ ಮಗು ಮುಖ ನೋಡು, ಏನು ತಿಂದಿಲ್ಲ. ನೀನ್ ತಿಂದ್ರೆ ತಾನೇ ಅವಳು ತಿನ್ನೋದು. ಹೇಳಮ್ಮ, ಹೇಳಮ್ಮ ಗಂಗಮ್ಮ. ನಂದಿನಿ, ನಂದಿನಿ, ಬಾಮ್ಮ, ಊಟ ಮಾಡು. ಬೇಗ ಬಾ. ಬಂದೆ ಅಜ್ಜಿ. ನಂದಿನಿ, ಇರು ಇರು, ಊಟ. ಅಪ್ಪ ಲೇಟ್ ಆಗುತ್ತಪ್ಪ ಸ್ಕೂಲ್ಗೆ. ಇದೊಂದು ಸಾಕು ಇನ್ನೊಂದು ಅಪ್ಪ, ಅದು ಸಾಕು ಅಪ್ಪ. ಗಂಗಮ್ಮ, ಊಟ ಮಾಡಮ್ಮ. ನಂದಿನಿ, ಊಟ ಮಾಡಕ್ಕಲ್ಲ. ಅಮ್ಮ, ಅಮ್ಮ, ನಂದಿನಿ ಕೂಗ್ತಾ ಇದ್ದಾಳೆ. ಹಾಲ್ ಕರೆಯೋ ಟೈಮ್ ಆಯ್ತು, ಎದ್ದೇಳು. ನೀನು ಬೊಟ್ಟು ಬೂಸಾಡಮ್ಮ, ನಾನು ಬರ್ತೀನಿ. ಆಯ್ತಮ್ಮ. ನಂದಿನಿ, ತಗೋ ಕುಡಿ. ಇನ್ನೊಂದು ಲೋಟ ಕೊಡಪ್ಪ. ಸಾಯಂಕಾಲ ಕುಡಿ. ಯಾಕಮ್ಮ, ಏನಾಯ್ತು? ಅಪ್ಪ ಜ್ಞಾಪಕ ಬರ್ತಿದ್ದಾರೆ ಅಮ್ಮ.
ಅಮ್ಮನ ಹತ್ರ ಕೊಡು. ಆಯ್ತು ಆಂಟಿ. ಸಾರಿ ಮ್ಯಾಮ್, ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ, ಬಾ ಅಲ್ಲಿ ಹೋಗಿ ಕೂತ್ಕೋ. ಯಾಕೆ ನಮ್ ನಂದಿನಿ ಇಷ್ಟೊಂದು ಹೋಗ್ತಿದ್ದಾಳಲ್ಲ? ಏನಾಯ್ತು? ಯಾರು? ತಳ್ಳಿ ಆ ಕಡೆಯಿಂದ. ಯಾರಿದೆಲ್ಲ? ಅವಳನ್ನೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಂದಿನಿ, ಬ್ಯಾಂಕ್ಗೆ ಸಾಲ ಕಟ್ಟಿಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ನಂದಿನಿ ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ನಮ್ಮ ಯಜಮಾನರು ತೀರ್ಕೊಂಡಿದ್ದಾರೆ. ನಂಗೊಂದು ಸ್ವಲ್ಪ ದಿವಸ ಟೈಮ್ ಕೊಡಿ, ನಿಮ್ ಸಾಲನೆಲ್ಲ ತೀರಿಸ್ಬಿಡ್ತೀವಿ. ಅದೆಲ್ಲ ಆಗಲ್ಲ. ಏನೇ ಇದ್ರು ಲೋನ್ ಕಟ್ಟಿ ಆಮೇಲೆ ಹಸುನ ಬಿಡ್ಸ್ಕೊಂಡು ಹೋಗಿ. ಹಂಗೆ ಹೇಳ್ಬೇಡಿ, ನನ್ನ ಮಾತು ಕೇಳಿ. ಮುಖ ನೋಡ್ಕೊಂಡು ನಿಂತಿದ್ಯಾ? ಯಾಕೋ ನಡಿಯೋ. ಸ್ವಲ್ಪ ನನ್ನ ಮಾತು ಕೇಳಿ. ಆಗಲ್ಲ ಆಗಲ್ಲಮ್ಮ. ಬಿಟ್ಬಿಡಿ. ನೋಡಿ ನೋಡಿ, ನಿಮ್ ಕೈ ಮುಗಿತೀನಿ. ಆಗಲ್ಲ ತಿಳಿಸಲ್ಲ, ಆಗಲ್ಲ. ನಡಿಯೋ ಬೇಗ. ಅಬ್ಬ, ಎಕ್ಸಾಮ್ ಫಿನಿಶ್ ಆಯ್ತು, ಆರಾಮಾಗಿರ್ಬೋದು. ಬೇಗ ಡೆಲಿವರಿ ಕೊಟ್ಬಿಡ್ಬೇಕು. ಅಲ್ಲೇ ಪಲ್ಲವಿ, ನಮ್ ನಂದಿನಿ ಇಲ್ಲೆಲ್ಲೋ ಕೂಗ್ತಾ ಹೋಗಿದೆ. ನಿನ್ ನಂದಿನಿ ಇಲ್ಯಾಕೆ ಬರ್ತಾಳೆ? ಎಕ್ಸಾಮ್ ಮುಗೀತು, ಹಾಲಿಡೇಸ್ ಮುಗಿಯೋ ತನಕ ನೀನ್ ನಂದಿನಿ ಜೊತೆನೇ ಇರು. ಗಾಡಿನ ಬಾರಿ ಹೋಗೋಣ. ಅಯ್ಯೋ ದೇವ್ರೆ, ನಾವ್ ಯಾಕೆ ಹೇಳೋದೆಲ್ಲ ಮಾಡಿದ್ವಿ? ಆ ದೇವ್ರು ನಮ್ಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾರೆ? ಅಳ್ಬೇಡ, ದೇವ್ರು ಒಳ್ಳೇದು ಮಾಡ್ತಾರೆ, ಅಳ್ಬೇಡ. ನಮ್ ನಂದಿನಿ ನಾನೇನಂತ ಉತ್ತರ ಕೊಡ್ಲಿ? ಅಮ್ಮ ಯಾಕೆ ಮಾಡ್ತಿದ್ಯಾ? ಮಗಳೇ, ನಮ್ ನಂದಿನಿ ನಂದಿನಿ ನಂದಿನಿ, ನಂದಿನಿ. ಅಮ್ಮ, ಅಮ್ಮ ನಂದಿನಿ ಇಲ್ಲಮ್ಮ? ಹೇಳಮ್ಮ. ಬ್ಯಾಂಕ್ ಸಾಲ ಕಟ್ಟಿಲ್ಲ ಅಂತ ಹಸುನ ಹೊಡ್ಕೊಂಡು ಹೋದ್ರಮ್ಮ. ಅಮ್ಮ ನಿಜ ಏನಮ್ಮ? ಹೌದಮ್ಮ, ನಾನು ಎಷ್ಟು ಕೇಳಿದ್ರು ಬಿಡ್ತಾರೆ, ನಂದಿನಿ ನನ್ನ ಕರ್ಕೊಂಡು ಹೋದ್ರಮ್ಮ. ಇರಮ್ಮ, ನಾನು ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೇಳ್ಕೊಂಡ್ ಬರ್ತೀನಿ. ಇಲ್ಲ ಕಂದ, ನಾನು ನಿನ್ ಜೊತೆ ಬರ್ತೀನಿ. ಇಲ್ಲಮ್ಮ, ನೀನಷ್ಟು ದೂರ ಬೇಗ ಬರಕ್ ಆಗಲ್ಲ. ಲೇಟ್ ಆದ್ರೆ ಬ್ಯಾಂಕ್ ಮ್ಯಾನೇಜರ್ ಹೊರಟೋಗ್ಬಿಡ್ತಾರೆ. ನಾನು ಬೇಗ ಹೋಗಿ ನಂದಿನಿನ ಬಿಡ್ಸ್ಕೊಂಡ್ ಬರ್ತೀನಿ.
ನಿಮ್ ಹಸುನ ನಾನ್ ಯಾಕೆ ತರ್ಲಿ? ನಿಮ್ ಬ್ಯಾಂಕ್ ಕಡೆಯವರು ಹಸು ಮೇಲೆ ಸಾಲ ಕೊಟ್ಟಿದ್ದು ಸಾಲ ಕಟ್ಟಿಲ್ಲ, ಅದಕ್ಕೆ ನಿಮ್ ಹಸುನ ಕರ್ಕೊಂಡು ಹೋಗ್ತೀವಿ ಅಂತ ನಮ್ ನಂದಿನಿನ ಕರ್ಕೊಂಡು ಬಂದಿದ್ದಾರೆ ಸರ್. ಸುಳ್ಳು ಕಣಮ್ಮ, ನಮ್ ಸ್ಟಾಫ್ ಯಾರು ನಿಮ್ ಹಸುನ ಕರ್ಕೊಂಡ್ ಬಂದಿಲ್ಲ. ಮತ್ತೆ ನಮ್ ನಂದಿನಿ ಯಾರು ಸುಳ್ಳು ಹೇಳಿ ಕರ್ಕೊಂಡು ಹೋಗಿರ್ಬೇಕಮ್ಮ. ನಿನ್ ತಂದೆಯವರು ತೀರಿ ಹೋದ ವಿಷಯ ನನಗ್ ಗೊತ್ತಾಯ್ತಮ್ಮ. ಏನು ಯೋಚನೆ ಮಾಡ್ಬೇಡ, ಮನೆ ಕಡೆ ಹೋಗು. ನನಗೆ ಅರ್ಜೆಂಟ್ ಆಗಿ ಹೆಡ್ ಆಫೀಸ್ ಅಲ್ಲಿ ಮೀಟಿಂಗ್ ಇದೆ, ಬರ್ತೀನಿ. ನಮ್ ನಂದಿನಿನ ಯಾರು ಕರ್ಕೊಂಡು ಹೋಗಿರ್ಬೋದು, ಎಲ್ಲಿ ಅಂತ ಹುಡುಕೋದು. ಇವತ್ತು ಗಾಡಿ ತಗೊಂಡು ಹೋಗ್ತೀನಿ, ನಾಳೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಮನೆಗೆ ಬಂದು ಹಸು ತಗೊಂಡು ಬರ್ತೀನಿ. ಅಣ್ಣ 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 ಎದ್ದೇಳು. ಯಾಕಮ್ಮ ನನ್ನ ಕಾಲು ಹಿಡ್ಕೊತಾದ್ಯಾ? ಅಣ್ಣ, ನಮ್ ನಂದಿನಿ ಹಸುನ ಕರ್ಕೊಂಡ್ ಬಂದಿದ್ರೆ ಕೊಟ್ಬಿಡಿ ಅಣ್ಣ. ನಾನ್ ಯಾಕಮ್ಮ ಹಸುನ್ ಕರ್ಕೊಂಡ್ ಬರ್ಲಿ? ಸಾಲ ತೀರಿಸ್ಲಿಲ್ಲ ಅಂದ್ರೆ ಹಸುನ ಕರ್ಕೊಂಡು ಹೋಗ್ತೀನಿ ಅಂತ ಅವತ್ತು ಅಪ್ಪ ಇದ್ದ ಹೇಳಿದ್ರಲ್ಲ ಅಣ್ಣ. ಸಾಲ ತೀರಿಸ್ಲಿ ಅಂತ ನಾನು ಹೇಳಿದ್ದು, ಹಾಗಂತ ಹಸುನ್ ಹೊಡ್ಕೊಂಡ್ ಬರೋಲ್ಲ. ನಿಮ್ಮಪ್ಪನ ಗಾಡಿನೂ ನನ್ನ ಹತ್ರನೇ ಇದೆ, ಇವನ್ ಕೈಲಿ ಕೊಟ್ಟು ಕಳಿಸಿನ ಗಾಡಿ ಕೂಡ. ನಿಮ್ಮಪ್ಪ ಸತ್ತಿದ ವಿಷಯ ಕೇಳಿ ನನಗೂ ಬೇಜಾರಾಯ್ತಮ್ಮ. ಆದ್ರೇನ್ ಮಾಡೋದು, ನಮ್ದು ಬಡ್ಡಿ ವ್ಯವಹಾರ, ಸ್ಟ್ರಿಕ್ಟ್ ಆಗಿ ನಡ್ಕೊಳ್ಳೇಬೇಕು. ಎಲ್ಲಿಗೆ ನೀನು? ಯಾರು ಕರ್ಕೊಂಡು ಹೋಗಿದ್ದಾರೆ ನಿನ್ನ? ಯಾಕಮ್ಮ ಇಷ್ಟೊತ್ತಲ್ಲಿ ಒಬ್ಳೆ ಕೂತಿದ್ದೀಯಾ? ಮನೆಗೆ ಹೋಗಲ್ವಾ? ಅದು ಸರ್, ಅದು ಯಾಕಮ್ಮ ಮನೆ ಬಿಟ್ಟು ಬಂದಿದ್ಯಾ? ಹಾಗೆಲ್ಲ ಮಾಡಬಾರ್ದಮ್ಮ. ಅಪ್ಪ ಅಮ್ಮ ನಿನ್ನ ಹುಡುಕ್ತಾ ಇರ್ತಾರೆ. ಬಾ, ಮನೆಗೆ ಕಳ್ಸ್ಕೊಡ್ತೀನಿ. ಯಾಕಮ್ಮ ಯಾಕೆ ಅಳ್ತಾ ಇದೀಯಾ? ನಮ್ಮ ಅಪ್ಪ ಸತ್ತೋದ್ರು ಸರ್, ಅಮ್ಮ ಇದ್ದಾರೆ. ನಮ್ಮ ಹಸು ನಂದಿನಿ ಅಂತ ಸರ್, ಕಾಣಿಸ್ತಾ ಇಲ್ಲ. ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಕೇಳಿದೆ, ಅವರು ಹಸು ತಗೊಂಡೋಗಿಲ್ಲ ಅಂತ ಅಂದ್ರು. ನಂಜುಂಡ ಅಂಕಲ್ ಹತ್ರನೂ ಕೇಳಿದೆ, ಅವರು ತಗೊಂಡೋಗಿಲ್ಲ ಅಂತ ಅಂದ್ರು. ನಿಮ್ಮ ಕೈ ಮುಗಿತೀನಿ ಸರ್, ಯಾರು ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್, ದಯವಿಟ್ಟು ಹುಡುಕೊಡಿ ಸರ್. ಆಯ್ತಮ್ಮ, ಹುಡುಕ್ ಕೊಡ್ತೀನಿ. ಈಗ ಸ್ಟೇಷನ್ ಹೋಗಿ ನಮ್ ಕಾನ್ಸ್ಟೇಬಲ್ ಜೊತೆ ಮನೆಗೆ ಕಳ್ಸ್ಕೊಡ್ತೀನಿ. ಓಕೆನಾ? ಓಕೆ ಸರ್. ನಾಳೆ ಬೆಳಿಗ್ಗೆ ನೀನ್ ಅಮ್ಮನ್ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಡು. ಈಗ ಹೋಗೋಣ. ಬೇರೆ ಹಸುಗಳೆಲ್ಲ ಕೊಟ್ಟಾಯ್ತು, ಇದನ್ನು ಅಷ್ಟು ಕೊಟ್ಬಿಡ್ಬೇಕು.
ನಂದಿನಿ 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 ಯಾಕಮ್ಮ? ನಂದಿನಿ ಇಲ್ಲ ಅಮ್ಮ. ಬಾ ಒಳಗಡೆ ಹೋಗೋಣ. ನಮಸ್ಕಾರ ಸರ್. ಕಂಪ್ಲೇಂಟ್ ಬರ್ಕೊಟ್ರೇನಮ್ಮ? ಕೊಟ್ಟಿದ್ದೀವಿ ಸರ್. ನೋಡಮ್ಮ, 2-3 ತಿಂಗಳಿಂದ ಹಸುಗಳ ಕಳ್ತನದ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಬರ್ತಿದೆ. ಆದಷ್ಟು ಬೇಗ ಹುಡುಕೋಕೆ ಪ್ರಯತ್ನ ಮಾಡ್ತೀವಿ. ಓಕೆನಾ? ಮನೇಲಿ ಇರಕ್ಕಾಗ್ತಿಲ್ಲ ಸರ್, ಸ್ವಲ್ಪ ಬೇಗ ಹುಡುಕೊಡಿ. ಖಂಡಿತ ಹುಡುಕೊಡ್ತೀವಮ್ಮ, ಯೋಚನೆ ಮಾಡ್ಬೇಡಿ. ಸರಿ ಸರ್. ಹಸುವಿನ ಫೋಟೋ ಕೊಟ್ಟಿದ್ದೀರೇನಮ್ಮ? ಹೌದು ಸರ್, ಕೊಟ್ಟಿದ್ದೀವಿ. ಓಕೆ, ನೋಡಿ ನನ್ನ ಕಾರ್ಡ್ ಇಟ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಹಸುನ ಹುಡುಕೊಡ್ತೀವಿ. ಏನಾದ್ರೂ ಇದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿ. ಸರಿ. ಓಕೆನಾ? ಓಕೆ ಸರ್. ಬರ್ತೀವಿ ಸರ್. ಆಯ್ತಮ್ಮ, ನಮಸ್ಕಾರ. ನಂದಿನಿ ನಾವೆಲ್ಲ ನಿಮ್ ಮನೆ ಹತ್ರ ಹೋಗಿದ್ವಿ. ಯಾಕೆ? ಮ್ಯಾಮ್ ನಿನ್ನ ಲೈಬ್ರರಿ ಹತ್ರ ಕರ್ಕೊಂಡ್ ಬರಕ್ ಹೇಳಿದ್ರು. ನನ್ಗೀಗ ಎಲ್ಲೂ ಬರಕ್ ಮನ್ಸಿಲ್ಲ. ಮ್ಯಾಮ್ ಮನೆಗೆ ನಾಳೆ ಬರ್ತೀನಿ. ಮಮ್ಮಿನ ನಾನು ಆಂಟಿ ಮನೆ ಹೋಗ್ತಿದೀವಿ. ಬರೋದಕ್ಕಿಂತ 2 days ಆಗುತ್ತೆ. ನೀವು ಬಂದಾದ್ಮೇಲೆ ಬರ್ತೀನಿ. ಮ್ಯಾಮ್ ಹೇಳಿದ್ರು ನೀವ್ ನಂದಿನಿ ಹಸುದು ಫೋಟೋ ಕೊಟ್ರೆ ಫೇಸ್ಬುಕ್ ನಲ್ಲಿ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕ್ತಾರಂತೆ. ಯಾರಾದ್ರೂ ನೋಡಿ ಫೋನ್ ಮಾಡಿದ್ರೆ ನಾವು ಪೊಲೀಸ್ನವ್ರಿಗೆ ತಿಳಿಸ್ಬೋದು. ಹಾ, ಗುಡ್ ಐಡಿಯಾ. ಅಮ್ಮ, ನಿನ್ ಮನೆಗೆ ಹೋಗಿರು. ನಾನು ಮ್ಯಾಮ್ ಹತ್ರ ಹೋಗಿ ಆಮೇಲೆ ಬರ್ತೀನಿ. ಸರಿ ಕಣ್ಣ, ಬೇಗ ಬಂದ್ಬಿಡು. ಆಂಟಿ, ನಾನ್ ಜೊತೆಲೇ ಇರ್ತೀನಿ. ಬೇಗ ಬರ್ತೀವಿ, ಯೋಚನೆ ಮಾಡ್ಬೇಡಿ. ಸರಿ ನಮ್ಮ. ಬನ್ನಿ ಹೋಗೋಣ. ಬಾ. ಅಳ್ಬೇಡ, ಏನಾಯ್ತಮ್ಮ? ಸಮಾಧಾನ ಮಾಡ್ಕೋ. ನಮ್ ನಂದಿನಿನ ಯಾರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮ್ಯಾಮ್. ನನಗ್ ವಿಷಯ ಗೊತ್ತಾಯ್ತಮ್ಮ, ಅದಕ್ಕೆ ಹುಡುಗರನ್ನ ಕಳ್ಸಿದ್ದೆ. ಎಲ್ಲಿ ನಂದಿನಿ ಫೋಟೋ ಇದ್ರೆ ಕೊಡು. ನಾನು ಈ ಫೋಟೋನ ನಮ್ ಗ್ರೂಪ್ ಅಲ್ಲೆಲ್ಲ ಫಾರ್ವರ್ಡ್ ಮಾಡ್ತೀನಿ. ಯಾರ್ ಕಣ್ಣಿಗಾದ್ರೂ ಬಿದ್ರೆ ನಮ್ಗೆ ವಿಷಯ ತಿಳಿಸ್ತಾರೆ. ಅವಾಗ ನಾವು ಪೊಲೀಸ್ ಅವ್ರಿಗೆ ಹೇಳ್ಬಿಡೋಣ. ಈಗ ತಾನೇ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮ್ಯಾಮ್. ಒಳ್ಳೆ ಕೆಲಸ ಮಾಡಿದ್ಯಾ. ನಾನು ಕಸಿನ್ ಮನೆಗೆ ಹೋಗ್ತಿದ್ದೀನಿ. 2 ದಿನ ಬಿಟ್ಟು ಬಂದ್ಬಿಡ್ತೀನಿ. ಅವಾಗ ಎಲ್ರು ಒಟ್ಟಿಗೆ ಸೇರಿ ಹುಡ್ಕೋಣ. ಓಕೆನಾ? ಓಕೆ ಮ್ಯಾಮ್. ಅಮ್ಮ ಅಮ್ಮ. ನಂದಿನಿ, ಯಾಕಮ್ಮ ಇಷ್ಟು ಲೇಟ್ ಮಾಡ್ದೆ? ಅಮ್ಮ, ನಾನು ನನ್ನ ಫ್ರೆಂಡ್ಸು ನಂದಿನಿ ಹುಡುಕ್ತಾ ಇದ್ವಿ, ಅದಕ್ಕೆ ಲೇಟ್ ಆಯ್ತು. ಅಮ್ಮ, ಹಸಿವಾಗ್ತಿದೆ, ಊಟ ಹಾಕ್ತೀಯಾ? ಒಂದು 5 ನಿಮಿಷ ಕಂದ, ಮಾಡ್ಬಿಡ್ತೀನಿ. ಯಾಕೋ ಮನ್ಸಿಗೆ ತುಂಬಾ ನೋವಾಯ್ತು, ಅದಕ್ಕೆ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ. ನಿಮ್ಮಪ್ಪ ಬೇರೆ ನಮ್ಮನ್ ಬಿಟ್ಟು ದೇವ್ರ ಹತ್ರ ಹೊಟ್ಟೋದು. ಇನ್ನು ನಂದಿನಿ ಎಲ್ಲೋದ್ಲು ಏನೋ ಒಂದು ಗೊತ್ತಾಗ್ತಿಲ್ಲ. ಅಮ್ಮ, ಅಪ್ಪ ಅಂತೂ ವಾಪಸ್ ಬರಲ್ಲ. ನಮ್ ನಂದಿನಿನಾದ್ರೂ ಮನೆಗೆ ವಾಪಸ್ ಬರ್ತಾಳ ಅಮ್ಮ? ಖಂಡಿತ ಬಂದೇ ಬರ್ತಾಳೆ ಕಂದ, ಆ ನಂಬಿಕೆ ನನಗಿದೆ.
ಮಂಜುನಾಥ್ ಸ್ವಾಮಿಗೆ ಹರಕೆ ಹೊತ್ಕೊಂಡಿದ್ದೀನಿ. ಹಾ ಕಂದ, ಒಂದ್ 5 ನಿಮಿಷ ಕೂತಿರು, ನಾನು ಹೋಗಿ ಅಡ್ಗೆ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆಯ್ತಮ್ಮ. ಕಾಫಿ ತಗೊಳ್ಳೋ ಮನೋಜ್. ಥ್ಯಾಂಕ್ಸ್. ನೀನು ತಗೋ. ಶ್ವೇತಾ, ಏನಿದು ಇಷ್ಟೊಂದು ಹಸು ಕೂಗೋ ಸೌಂಡ್ ಕೇಳಿಸ್ತಾ ಇದೆ? ಕಳೆದ ಸಲ ಬಂದಾಗ ಇಷ್ಟೊಂದು ಹಸು ಸೌಂಡ್ ಕೇಳಿಸ್ತಾ ಇರ್ಲಿಲ್ಲ. ಯಾರಾದ್ರೂ ಹಸು ಫಾರ್ಮ್ ಮಾಡಿದಾರಾ? ಇಲ್ಲ ಕಣೆ, ಪಕ್ಕದಲ್ಲಿ ತೋಟದ ಮನೆ ಇದೆ, ಯಾರೋ ಬಾಡಿಗೆಗೆ ಬಂದಿದ್ದಾರೆ. 1 ತಿಂಗಳಾಯ್ತು. ಹಸುನ ತರ್ತಾರೆ, ಮಾರ್ತಾರೆ ಅಷ್ಟೇ. ಓ ಹೌದಾ? ಅಲ್ಲಿ ತುಂಬಾ ಹಸುಗಳಿರತ್ತಾ? ನಾನ್ ನೋಡಿಲ್ಲಪ್ಪ. ಹಸುನ ಕರ್ಕೊಂಡ್ ಬರ್ತಾರೆ, ಕರ್ಕೊಂಡ್ ಹೋಗ್ತಾರೆ. ಅಲ್ಲಿ ನಂದಿನಿ ಹಸು ಇರ್ಬೋದಾ? ಅಮ್ಮ 1 ನಿಮಿಷ ಇಟ್ಕೋ, ಬಂದೆ. ಮನೋಜ್, ಮನೋಜ್, ನಂದಿನಿ ಬಾ. ಲಕ್ಷ್ಮಣ, ಹಾ ಕೊಡೋ ಕೊಡೋ, ತಗೋ ತಗೋ. ಮಂಗಳ, ಎಲ್ಲಿ ಹೋದ ಮನೋಜ್? ಇನ್ನೂ ಬರ್ಲಿಲ್ಲ. ಅದೇ ಗೊತ್ತಿಲ್ಲ. ಯಾಕೋ ಇಷ್ಟೊತ್ತು ಕಾಫಿ ಕುಡಿತಿದ್ದವನು ಅಷ್ಟೊಂದು ಅರ್ಜೆಂಟ್ ಅಲ್ಲಿ ಎಲ್ಲೋ ಹೋಗಿದ್ದೆ? ಅಮ್ಮ ಅಮ್ಮ, ನಂದಿನಿ ಹಸು ಅಲ್ಲಿ ಪಕ್ಕದ ಫಾರ್ಮ್ ಅಲ್ಲಿ ಇದೆ. ಹೌದಾ? ಶ್ವೇತಾ, ಈಗ ಏನೇ ಮಾಡೋದು? ನಂದಿನಿ ಹಸು ಅಲ್ಲಿ ಇದೆಯಂತೆ. ಯಾವ್ದು? ಆ ಗ್ರೂಪ್ ಅಲ್ಲಿ ಫೋಟೋ ಹಾಕಿದ್ಯಲ್ಲ ಅದಾ? ಹೌದು. ಹೋಗಿ ನೋಡೋಣವಾ? ಅಮ್ಮ, ಅಷ್ಟು ನಂದಿನಿಗೆ ತಿಳ್ಸೋಣ, ಅವಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಮೊದಲು ನಂದಿನಿ ಕಾಲ್ ಮಾಡಿ ಬರಕ್ ಹೇಳು. ಅವಳ ಫೋನ್ ತೆಗಿತಾನೇ ಇಲ್ಲ. ನೀವು ಪಲ್ಲವಿ ಕಾಲ್ ಮಾಡಿ. ಹಲೋ ಪಲ್ಲವಿ, ನಾನ್ ಮಂಗಳ ಟೀಚರ್ ಮಾತಾಡ್ತಾ ಇರೋದು. ನಮಸ್ತೆ ಮ್ಯಾಮ್. ನೀನ್ ಬೇಗ ಹೋಗಿ ನಂದಿನಿನ ನಾನ್ ಕಳ್ಸೋ ಲೊಕೇಶನ್ಗೆ ಕರ್ಕೊಂಡ್ ಬಾ. ಅವಳ ಹಸು ಸಿಕ್ಕಿದೆ. ಹೌದಾ ಮ್ಯಾಮ್? ಈ ವಿಷಯನ ಅವಳ ಮನೆಗೆ ಹೋಗಿ ಬೇಗ ಹೇಳ್ತೀಯಾ? ಹಾ ಓಕೆ. ಸರಿ, ಲೊಕೇಶನ್ ಕಳಿಸ್ತೀನಿ. ಓಕೆ ಮ್ಯಾಮ್. ಪೊಲೀಸ್ನವ್ರಿಗೆ ತಿಳಿಸಿ ನನಗ್ ಫೋನ್ ಮಾಡಿ. ಹಾ. ಅಮ್ಮ ಅಮ್ಮ, ನಾನ್ ನಂದಿನಿ ಮನೆಗೆ ಹೋಗಿ ಬರ್ತೀನಿ. ಬೇಗ ಬಾ. ಹಾ, ಫೋನ್ ತಗೊಂಡ್ ಹೋಗ್ತಾ ಇದ್ದೀನಿ. ಹಾ ಸರಿ. ನಾವಿಲ್ಲಿ ಬೇರೆ ಯಾರಿಗಾದ್ರೂ ಹೇಳ್ಬೋದಾ? ನಾವು ಬೇರೆಯವ್ರಿಗೆ ಹೇಳಕ್ ಹೋಗಿ ಹಸುನ ಬೇರೆ ಕಡೆ ಕರ್ಕೊಂಡು ಹೋದ್ರೆ ಏನ್ ಮಾಡೋದು? ಪೊಲೀಸ್ ಅವರೇ ಬರ್ಲಿ ಬಿಡು. ಆಂಟಿ, ಹಾ ನಂದಿನಿ ಎಲ್ಲಿ? ಯಾಕಮ್ಮ? ನಂದಿನಿ ಹಸು ಸಿಕ್ಕಿದ್ಯಂತೆ. ಎಲ್ಲಿ? ಮನೋಜರ್ ಆಂಟಿ ಮನೆ ಹತ್ರ ಇದೆಯಂತೆ. ಟೀಚರ್ ಫೋನ್ ಮಾಡಿದ್ರು. ಅವಳು ಎಲ್ಲೋದ್ಲು? ಗೊತ್ತಿಲ್ಲ ಅಮ್ಮ ನನ್ಗೆ. ಫೋನ್ ತಗೊಂಡ್ ಹೋಗಿಲ್ವಾ?
ಫೋನು ಮನೇಲೆ ಬಿಟ್ಟೋಗ್ಬಿಟ್ಟಿದ್ದಾಳೆ. ಸರಿ ಬಿಡಿ ಆಂಟಿ, ನಾನೇ ಹುಡುಕ್ತೀನಿ. ಅಪ್ಪ ಮಂಜುನಾಥ ಸ್ವಾಮಿ, ನೀನೇ ಕಾಪಾಡ್ಬೇಕಪ್ಪ. ರಾಜೇಶ್, ನಂದಿನಿ ಬಂದಿದ್ಲು. ಕೇರ ಮಾಡಕ್ಕೆ ಕರ್ದೆ, ಬೇಡ ಮನ್ಸಿಲ್ಲ ಅಂತ ಹೇಳಿ ಹೊಟ್ಟೋದ್ಲು. ಅವಳು ಹಸುನ್ ಹುಡ್ಕೋದಿಕ್ ಹೋಗಿರ್ಬೋದು. ಆದ್ರೆ ನೀನ್ ಯಾಕೊಳ್ಳ ಹುಡ್ಕೊಂಡ್ ಬಂದೆ? ಮಂಗಳ ಮ್ಯಾಮ್ ಫೋನ್ ಮಾಡಿದ್ರು, ನಂದಿನಿ ಹಸು ಸಿಕ್ಕಿದೆ ಅಂತ. ಅಡ್ರೆಸ್ ಕಳ್ಸಿದ್ದಾರೆ, ಅವಳನ್ನ ಹುಡುಕ್ಬೇಕು. ಬನ್ನಿ ಹೋಗೋಣ. ಆಂಟಿ, ಸ್ವಲ್ಪ ಕುಡಿಯಕ್ ನೀರ್ ಇದ್ರೆ ಕೊಡ್ತೀರಾ? ತಗೋಮ್ಮ. ಯಾಕೆ ಒಬ್ಳೆ ಬಂದಿದ್ಯಾ ನಂದಿನಿ? ನಿನ್ ಫ್ರೆಂಡ್ಸ್ ಎಲ್ಲ ಎಲ್ಲಿ? ಅವರೆಲ್ಲ ಆಟ ಆಡ್ತಿದ್ರು, ನಾನೊಬ್ಳೆ ನಂದಿನಿ ನೋಡ್ಕೊಂಡ್ ಬಂದೆ. ನೀರ್ ಕುಡಿ. ಥ್ಯಾಂಕ್ ಯು ಆಂಟಿ. ಆಯ್ತು. ಆಂಟಿ, ನಂದಿನಿ ಏನಾದ್ರು ಬಂದಿದ್ಲಾ? ಈಗ ತಾನೇ ಬಂದಿದ್ಲು, ಈ ಕಡೆ ಹೋದ್ಲು. ಓಕೆ ಆಂಟಿ. ಏ ನಂದಿನಿ, ನಂದಿನಿ ನಿಂತ್ಕೋ. ನಂದಿನಿ, ನಿನ್ ಹಸು ಸಿಕ್ಕಿದ್ಯಂತೆ. ಒಂದ್ ನಿಮಿಷ ಇರು. ಮಂಗಳ ಮ್ಯಾಮ್ ಹೇಳಿದ್ರು ನಿನ್ ಹಸು ಸಿಕ್ಕಿದೆ ಅಂತ. ಹೌದಾ? ಮ್ಯಾಮ್ ಹೇಳಿದ್ರು ಪೊಲೀಸ್ನವ್ರಿಗೆ ಫೋನ್ ಮಾಡ್ಬೇಕಂತೆ. ಮ್ಯಾಮ್ ಬರವಾ? ಸರಿ ಆಯ್ತು. ಹಲೋ, ನಂದಿನಿ ಮಾತಾಡ್ತಾಳೆ. ಹಲೋ ಮ್ಯಾಮ್. ನಂದಿನಿ, ನಿಮ್ ಹಸುನ ಇಲ್ಯಾರೋ ಕಳ್ಳರು ತಂದು ಕಟ್ಟ ಹಾಕಿದ್ದಾರೆ. ಹೌದಾ ಮ್ಯಾಮ್? ಬೇಗ ಹೋಗಿ ಪೊಲೀಸ್ ಅವ್ರಿಗೆ ವಿಷಯ ತಿಳಿಸಿ ಅವ್ರನ್ನ ಕರ್ಕೊಂಡ್ ಬಾ. ಓಕೆ ಮ್ಯಾಮ್. ಪಲ್ಲವಿ ಹತ್ರ ಲೊಕೇಶನ್ ಇದೆ. ನಾನು ಈಗಲೇ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ. ಹಲೋ ಸರ್, ನಾನು ನಂದಿನಿ. ಹೇಳಮ್ಮ. ಅದೇ ಸರ್, ನಮ್ ನಂದಿನಿ ಹಸು ಕಳ್ತನಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ. ಹಸು ಮನೆಗೆ ಬಂತಾ? ಇಲ್ಲ ಸರ್, ಹಸು ಇರೋ ಜಾಗ ಗೊತ್ತಾಗಿದೆ. ನೀವು ಸ್ವಲ್ಪ ಬೇಗ ಬಂದ್ರೆ ಹೊರಡ್ಬೋದು. ಎಲ್ಲಿದ್ದೀರಮ್ಮ ಈಗ? ಇಲ್ಲೇ ಡೈರಿ ಹತ್ರ ಸರ್. ಬರ್ತಾ ಇದ್ದೀನಮ್ಮ, ಅಲ್ಲೇ ಇರಿ. ಹಾ ಸರ್. ಜಯರಾಮ್, ಬನ್ನಿ ಹೋಗೋಣ. ಬನ್ನಿ ಬನ್ನಿ, ಪೊಲೀಸ್ನವ್ರು ಬರ್ತಿದ್ದಾರಂತೆ, ನಾವ್ ಇಲ್ಲೇ ಇರೋಣ. ಓಕೆ 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 ಓಕೆ. ಆ ಕಾರ್ನರ್ ಹತ್ರ ಇರೋಣ. ಹಲೋ ನಂದಿನಿ, ಮ್ಯಾಮ್ 2 ಮಿನಿಟ್ಸ್ ಅಲ್ಲಿ ಇರ್ತೀವಿ. ನಾವು ಬರ್ತಾ ಇದ್ದೀವಿ. ಸರಿ, ಹೋಗ್ ಬರ್ತೀವಿ. ಆಯ್ತು, ಹುಷಾರು. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ, ಹಸು ಎಲ್ಲಿದೆ? ಅಲ್ಲಿ ಪಕ್ಕದ ಫಾರ್ಮಲ್ ಇದೆ, ಗೇಟ್ಗೆ ಲಾಕ್ ಹಾಕಿದ್ದಾರೆ. ನಾನ್ ಗೇಟ್ ಹತ್ತಿ ಒಳಗಡೆ ಹೋಗಿ ನೋಡ್ಕೊಂಬಂದ್ರೆ. ನಾನ್ ತೋರಿಸ್ತೀನಿ, ಬನ್ನಿ. ಬನ್ನಿ ಹೋಗೋಣ. ಹಾ ಸರ್. ಉಳಿದವರೆಲ್ಲ ಇಲ್ಲೇ, ನೀವಿಬ್ರು ಬನ್ನಿ. ಇದೇ ಜಾಗ? ಹಾ, ಇಲ್ಲೇ. ನೀನು ಜೊತೆ ಬರಪ್ಪ, ಬಾ.
ನಂದಿನಿ ಹಸು ಸಿಗುತ್ತಾ? ಗೊತ್ತಿಲ್ಲ, ಅವ್ರು ಬರ್ಲಿ ನೋಡೋಣ. ಎಲ್ಲಪ್ಪ ಹಸು ಕಾಣಿಸ್ತಾ ಇಲ್ವಲ್ಲ ಇಲ್ಲಿ? ನಾನ್ ನೋಡಿದಾಗ ಇಲ್ಲೇ ಇತ್ತು. ಇಲ್ಲೇ ಇದ್ದ? ಎಲ್ಲೂ ಇಲ್ವಲ್ಲ? ಎಲ್ಲೋ ಬೇರೆ ಕಡೆ ತಗೊಂಡು ಹೋಗಿರ್ಬೇಕು ನನ್ನ ಮಕ್ಕಳು. ರೀ ಕಾನ್ಸ್ಟೇಬಲ್, ಬೇರೆ ಕಡೆ ಶಿಫ್ಟ್ ಮಾಡಿರೋ ತರ ಕಾಣಿಸ್ತಿದೆ, ಬನ್ನಿ ಹೋಗೋಣ. ಯಾಕಮ್ಮ, ಹಸು ಸಿಗ್ಲಿಲ್ವಾ? ಒಳಗಡೆ ಹಸುನೂ ಇಲ್ಲ, ಯಾರೂ ಇಲ್ಲ. ನಾನ್ ನೋಡಿದಾಗ ಅಲ್ಲೇ ಇತ್ತು, ಈಗ ಅಲ್ಲಿಲ್ಲ ಅಮ್ಮ. ಯಾಕೆ ಅಳ್ಬೇಡ, ಹಸುನ ಹುಡುಕೊಡೋ ಜವಾಬ್ದಾರಿ ನಂದು. ಯೋಚನೆ ಮಾಡಬೇಡ, ಸರಿನಾ? ಹಲೋ, ರಾಯಚೂರು ಸ್ಟೇಷನ್ ಬಂದಿದ್ದಾರೆ, ಬೇಗ ಬನ್ನಿ. ಆಯ್ತಾಯ್ತು, ಈಗಲೇ ಬರ್ತೀನಿ. ಬಂದೆ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಬನ್ನಿ ಹೋಗೋಣ. ಬಾಮ್ಮ ಹೋಗೋಣ, ಬಾ. ಹೋಗೋಣ. ಮಕ್ಕಳ, ಈಗ ನೀವೆಲ್ಲ ಮನೆಗೆ ಹೋಗ್ರಿ. ಯಾಕೆ ಅಳ್ತಿದ್ಯಮ್ಮ? ನಿನ್ನ ಹಸುನ ಹುಡುಕೊಡೋ ಜವಾಬ್ದಾರಿ ನಂದು. ನೀವೆಲ್ಲ ಮನೆಗೆ ಹೋಗಿ. ಬಿಸಿ ಹತ್ರಿ. ನಂದಿನಿ, ನಮ್ಗೆ ಟೈಮ್ ಆಯ್ತು, ನಾವು ಹೋಗ್ತೀವಿ. ಗಾನವಿ ಬಾ. ಬಾ ನಂದಿನಿ, ಲೇಟ್ ಆಗುತ್ತೆ, ಹೋಗೋಣ. ಕುರುಡು ಕಾಂಚನ ಕರೆಯುತ್ತಲಿತ್ತು, ಕೈಯಲ್ಲಿ ಹಣವು ಹರಿಯುತ್ತಲಿತ್ತು. ಏನು ವ್ಯಾಪಾರ ಗುರು? ಹೆಂಗೋ ಸೂಪರ್. ಎಂತ ಹಸುಗರು ವ್ಯಾಪಾರ ಮಾಡಿದ್ದು? ಬಾಯಿ, ಅವಮಾನ ಮಾಡ್ಬೇಡ. ಅದು ಹಸು ಅಲ್ಲ, ಕಲ್ಪು ವೃಕ್ಷ, ಕಾಮಧೇನು. ಗೊತ್ತಾಯ್ತಲ್ಲ, ವ್ಯಾಪಾರ ಇದ್ರು. ನಿಮ್ಗೇನಾದ್ರೂ ಕಷ್ಟ ಆದ್ರೆ ಈ ಹೆಸರು ನನಗೆ ಕೊಟ್ಬಿಡು, ಈಗಲೇ ಕೊಡ್ತೀನಿ ಕೊಡು ಅಡ್ವಾನ್ಸ್. ಜಾಕ್ ಪಾಟ್ ವ್ಯಾಪಾರ, ಸುಳಿವೇ ಇಲ್ಲ, ಹಸು ಮಾರಿದ್ದಕ್ಕೆ ಸುಳಿವೇ ಇಲ್ಲ. ಇದೊಂದು ರೋಡ್ ಹೋಗೋಣ. ಸೂಪರ್ ಗುರು. ಸರಿ ಗುರು, ಇನ್ನೊಂದು 90 ಕೊಡಿಸ್ಬಿಡು ಗುರು ನನಗೆ. ಪ್ಲೀಸ್. ಸರಿ ಗುರು. ಹುಷಾರು, ಯಾಕೋ ಅಲ್ಲಾಡ್ಕೊಂಡು ಓಡಾಡಿದ್ದೆ. 90 ಕೊಡಿಸ್ಬಿಡು ಗುರು. ಅದು ಹೋಗೋಣ. ಬಿಟ್ರೆ ಒಂದು ಫುಲ್ ಬಾಟ್ಲು ಮತ್ತೆ ಮೊಟ್ಟೆ ಆಯ್ತು. ಮುಟ್ಟಿದ್ರೆ ಕಚ್ಚ ಎಲ್ಲ ಕೊಲೆ ಮಾಡ್ಬಿಡ್ತೀವಿ. ಹಸು ಹಸು ಒಂದು ಬಾಟ್ಲಿಗೆ ಅದು 90 ಇದಂಗೆ. ಗುರು, ಇದು 90 ಗುರು. ಇವರೇ ನಮ್ಮ ನಂದಿನಿನ ಕದ್ದು ಮಾರಿರ್ಬೋದು. ಆಯ್ತು, ಕೊಡ್ತೇನೆ. ಮಾತಾಡ್ಬಾರ್ದು, ಮಾತಾಡಿದ್ರೆ ಹೊಡಿತೇವೆ. ಎಲ್ಲ ಸೂಪರ್ ಮಾಡ್ತೀವಿ ಅಷ್ಟೇ. 90 ಗುರು. ಹಲೋ ಹಲೋ ಸರ್,
ಸರ್ ಡೈರಿಗಿಂತ ಸ್ವಲ್ಪ ಮುಂದೆ ಬನ್ನಿ ಸರ್. ಇಲ್ಲಿ ಯಾರೋ ಇಬ್ರು ಕುಡಿದು ಬಿದ್ದು ಹಸು ಮಾರಿದೀವಿ ಅಂತ ಮಾತಾಡ್ತಿದ್ದಾರೆ. ಹೌದಾ? ಹೌದು ಸರ್. ಓಕೆ ಓಕೆ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಹಾ ಸರ್, ಬಾಯ್. ತಗೋ. ಗಂಗಮ್ಮ, ನಂದಿನಿ ಇನ್ನೂ ಬಂದಿಲ್ಲ. ಗೊತ್ತಾಯ್ತು. ಓನಮ್ಮ, ನಾನು ಅವಳ ದಾರಿನೇ ಕಾಯ್ತಾ ಇದ್ದೀನಿ. ನಮ್ ನಂದಿನಿ ಸಿಕ್ಕಿದಳೆ, ಕರ್ಕೊಂಡು ಬರ್ತೀನಿ ಅಂತ ಅಂದ್ಲು. ಹಾ, ನೋಡಿದ್ರೆ ಇನ್ನೂ ಬಂದಿಲ್ಲ. ಮತ್ತೆ ಗುರು ಎಸಿ ಯಾರಮ್ಮ ಇವರು? ಸರ್ ಇವರೇ ನಮ್ಮ ಹಸುನ ಕದ್ದಿರ್ಬೇಕು. ನನ್ನ ಮಕ್ಕಳ ಹುಡುಗ ಮಲಗಿದೆ. ಎಲ್ಲೋ ಹಸು ಯಾರಿಗೋ ಬರೀತೀಯ? ಅದು ಹಸುನ ಸರ್, ಕಲ್ಪು ವೃಕ್ಷ ಸರ್, ಕಾಮಧೇನು ಸರ್. ಇಲ್ಲಿ ನೋಡಿ, ಜನ ನನ್ನ ಮಕ್ಕಳ ಬಾಯ್ ಬಿಡ್ತೀರ? ಇವಾಗ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ. ಸರ್ ನನಗೆ ಯಾಕೆ ಸರ್ ಹಸು ನಾನು ಕದ್ದಿಲ್ಲ ಸರ್, ನಾನು ದಳ್ಳಾಳಿ ಸರ್. ಸರ್ ನಾನು ಮತ್ತೇನ್ ಮಾಡಿದ್ಯೋ ಹಸುನ? ಸರ್ ಹಸು ಮಾರಿದ್ ಯಾರು ಕೊಡೋ? ಸರ್ ನಾನು ಎರಡು ಜಾಗ ಹೇಳ್ತೀನಿ ಸರ್ ನಿಮ್ಗೆ. ಎಲ್ಲ ನಿಮ್ಗೆ ಹೋಗ್ತೀನಿ ಅಷ್ಟೇ ಸರ್. ಇವ್ರಿಬ್ಬರನ್ನ ಹೇಳ್ಕೊಂಡು ಹೋಗ್ರಿ, ನಾನು ಅವ್ರು ಹೇಳಿದ ಜಾಗಕ್ಕೆ ಹೋಗ್ಬರ್ತೀನಿ. ನಂದಿನಿ, ನೀನ್ ನನ್ನ ಜೊತೆಲಿ ಬಾ. ಅವ್ರು ಹೇಳಿರೋ ಜಾಗಕ್ಕೆ ಹೋಗಿ ನಿನ್ನ ಹಸುನ ಹುಡ್ಕೊಂಡ್ ಬರೋಣ ಬಾ. ಪಲ್ಲವಿ, ನಿನ್ ಮನೆಗೆ ಹೋಗು. ನಾನು ಸದ್ಯತೆ ಹೋಗಿ ನಂದಿನಿ ಕರ್ಕೊಂಡ್ ಬರ್ತೀನಿ. ಅಮ್ಮಂಗೆ ಹೇಳಿದ್ರು. ಸರಿ ಆಯ್ತು. ಕೂತ್ಕೊಡಿಯಮ್ಮ. ಇಳಿಯಮ್ಮ ಬೇಗ. ಬಾ ಹೋಗೋಣ. ಯಾಕೋ ಏನಾಯ್ತು? ಆ ಹಸು ಗುಮ್ಮಿ ಓಡಾಯ್ತು. ಹೌದಾ? ಹಾ ಹೌದು, ಏಟಾಗಿಲ್ಲ ತಾನೆ? ಅದೆಲ್ಲ ಆಗಿರ್ಲಿ, ಮೊದ್ಲು ಗಾಡಿಗೆ ಫೋನ್ ಮಾಡು. ಈ ಹಸುಗಳನ್ನ ಅದು ಸಾಕ್ತಾನ. ಮಕ್ಕಳ ಇಲ್ಲಿ ನಮ್ಮ ನಂದಿನಿ ಕಾಣ್ತಾನೆ ಇಲ್ವಲ್ಲ? ಸರ್, ನಮ್ಮ ನಂದಿನಿ ಇಲ್ಲೆಲ್ಲೂ ಕಾಣ್ತಿಲ್ಲ. ಏನೋ ಇವ್ರ ಹಸು ಸರ್, ಆ ಹಸು ಇಲ್ಲಿ ಭೂಮಿ ಆ ಕಡೆ ಹೊರಟೋಯ್ತು. ಯಾವ ಕಡೆ? ಆ ಕಡೆ ಸರ್. ಸರ್ ಇನ್ನೊಂದ್ಸತಿ ಹಸು ಕಳ್ತನ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಇಲ್ಲಿ ಗುರುನಾರಾಯಣ ದೇವಸ್ಥಾನದ ಹತ್ರ ಬಂದ್ರೆ ಹಸುಗಳು ಸಿಕ್ಕಿವೆ. ಹಸು ಕದ್ದವರು ಸಿಕ್ಕಿದ್ದಾರೆ. ಒಂದು ವ್ಯಾನ್ ತಗೊಂಡ್ಬನ್ನಿ. ಆಯ್ತು ಸರ್. ಸರ್, ನಮ್ಮ ನಂದಿನಿ ಸಿಕ್ಬಿಟ್ಲು. ನಮ್ಮ ನಂದಿನಿ ಸಿಕ್ಬಿಟ್ಲು ಸರ್. ನಿನಗೆ ನಿನ್ ನಂದಿನಿ ಸಿಕ್ಕಿದ್ಲು, ನಿನ್ನಿಂದಾಗಿ ನಮಗೆ ಈ ಹಸು ಕಂಡ್ರು ಸಿಕ್ಕಿದ್ಲು. ಸರ್, ತುಂಬಾ ಥ್ಯಾಂಕ್ಸ್ ಸರ್. ನೀವು ನಮ್ಮ ನಂದಿನಿ
ನನ್ನ ಕರ್ತವ್ಯ. ಸರ್ ನಾನೀಗ ನಮ್ಮ ನಂದಿನಿನ ಮನೆ ಕರ್ಕೊಂಡು ಹೋಗ್ಬೋದಾ ಸರ್? ಧಾರಾಳವಾಗಿ ಕರ್ಕೊಂಡು ಒಳ್ಳೇದಾಗ. ಥ್ಯಾಂಕ್ ಯು ಸರ್. ಹಾಲುಣಿಸಿ ತಣಿಸುವ ಗೋಮಾತೆಗೆ ಸಿಗಬೇಕು ನಮ್ಮೆಲ್ಲರ ರಕ್ಷಣೆ.